ನಿಜವಾಗ್ರಿ ವಿಶ್ವದ ಕೆಲ್ಸಕ್ಕೆ ನಾವು ಒಬ್ರು ನಿಂತಿದೀವಿ ಅಂದ್ರೆ ಇಡೀ ಮನೆಯಲ್ಲ ರೀ, ಇಡೀ ವಿಶ್ವವೇ ನಮಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ಅಕ್ಕ ಒಬ್ರು ಎಕ್ಸಾಂಪಲ್. ಕಣ್ಣಿಲ್ಲಾರದ ಮಗುನ ಬಿಟ್ಟು ಹೋಗ್ತಿದ್ದಾರೆ ಮನೆಯಲ್ಲಿ. ಇಡೀ ಸಂಸಾರ, ಅಷ್ಟು ದೊಡ್ಡ ಜಾಬು, ಅಷ್ಟೆಲ್ಲ ಅವರು ಆರಾಮಾಗಿ ಈಸಿಯಾಗಿ ಬಿಟ್ಟು ಹೋಗ್ಬಿಡ್ತಿದ್ದಾರೆ. ಅವ್ರ ಮಮಕಾರನ್ನ ಅವರು ಆಲ್ರೆಡಿ ರೆಡಿ ಯೋಗಿ ಪುರುಷರು ಅವರೆಲ್ಲ ಇದಕ್ಕಾಗಿ ಬಂದಿದ್ದಾರೆ. ಅವರು ಧ್ಯಾನ ಜಗತ್ತನ್ನ ಸರ್, ಇಲ್ಲಾಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಧ್ಯಾನ ಅನ್ನೋದು ಯಾರಿಗೆ ಗೊತ್ತಿದ್ರು? ಅವರೇ ಹೋಗಿಲ್ಲ ಅಂದಿದ್ರೆ, ನಾನೇ ಬಿಟ್ಟಿಲ್ಲ ಅಂದ್ರೆ ಅವ್ರು ಹೆಂಗೆ ಹೋಗ್ತಿದ್ದಾರೆ? ನಾನೇ ಜಗಳ ಮಾಡಿದ್ರೆ, ನಾನೇ ಸತ್ತಿ ಮಾಡಿದ್ರೆ ಹೆಂಗೆ ಹೋಗಕ್ಕೆ ಸಾಧ್ಯ ಆಗ್ತಿತ್ತು? ಮತ್ತೆ ಇದು ನನ್ನ ಭಾಗ್ಯ ಅಲ್ರಿ. ಈಗ ನಮ್ಮ ಅಕ್ಕಗ ನಾನು ಅಂತೀನಿ, ನನಗೆ ಯಾವುದೇ ರಿಗ್ರೆಟ್ ಇಲ್ಲ, ನನಗೆ ಯಾವುದೇ ಬೇಜಾರಿಲ್ಲ. ನಿಜವಾಗಿ ಈ ಸೇವೆಗೂ ಕೂಡ ಇಷ್ಟು ಮಹತ್ವ ಆಯ್ತಾ? ಈ ನೋವಿಗೂ ಒಂದು ಅರ್ಥ ಆಯ್ತಾ? ನನ್ನ ಅಹಂಕಾರ, ನನ್ನ ಅಜ್ಞಾನ, ನನ್ನ ಎಷ್ಟೋ ಜನ್ಮಗಳು ಎಷ್ಟು ಮಾಡಿದೇನೋ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ 30 ವರ್ಷಕ್ಕೆ ನಾನು ಕಳ್ಕೊಂಡಿದ್ದೀನಲ್ರಿ, ನಿಜವಾಗ್ಲೂ ನಾನು ಗ್ರೇಟೇ ಅಲ್ಲ. ಇದು ಒಂದು ಸೇವೆ ಮಾರ್ಗದಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೆ ಯಾವುದೇ ಸೇವೆನೂ ಕಮ್ಮಿ ಅನ್ಕೋಬೇಡ್ರಿ. ಧ್ಯಾನಕ್ಕಿಂತ ಫಸ್ಟ್ ಸೇವೆನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೇವೆ ಮಾಡೋಣ, ಧ್ಯಾನಕ್ಕೆ ಫಸ್ಟ್ ಸೇವೆ ಮಾಡೋಣ ಪ್ರತಿಯೊಂದು. ಅದಕ್ಕೆ ನಂತರನೇ ಮನೆಗೆ ಆಗೋದು ಬೇಡ. ಧ್ಯಾನ ಇದ್ರೂ ಸಾಕು, ನಮ್ಮಾಗೆ ನಾವು ಮಾಡ್ಕೊಳ್ಳೋದು ಬೇಡ. ಯಾವಾಗ ನಾನು ಹೊರಗಡೆ 2 ವರ್ಷದಿಂದ ಹೊರಗಡೆ ಅಂದರೆ ಅಲ್ಲಿ ಇಲ್ಲಿ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೆ. ಆಮೇಲೆ ಅಕ್ಕನ ಕೈ ಬಿಡಲಿಲ್ಲ, ಆಯ್ತಂತ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ನಾನು ಫ್ರೀ ಆಗಿಬಿಟ್ಟೆ ಮನೇಲಿ. ನಮ್ಮ ಅತ್ತೆ ತಿಳ್ಕೊಂಡ್ರು, ಅಕ್ಕಿಲ್ಲ, ನಮ್ಮ ಹುಡುಗರೆಲ್ಲ ದೊಡ್ಡವಾದ್ರು. ಅವರಿಂದ ಜ್ಞಾನ ಅಂತ ಹೇಳಿದ್ನಲ್ರಿ, ಅವ್ರು ಹೆಂಗಿತ್ತು ನನಗೆ ಮನೆಗೆ. ನನ್ನ ಮಕ್ಕಳೇ ಯಾಕೆ ನಾನು ಜ್ಞಾನವಂತರು ಅಂದ್ರೆ ಏನ್ರಿ, ಅವರು ಪ್ರತಿಯೊಂದು ಬಾಯಲ್ಲಿ ಕೂಡ ನಾವಲ್ಲಮ್ಮ, ನೀ ಚೇಂಜ್ ಆಗ್ಬೇಕು ಫಸ್ಟ್. ನಿನಗೆ ಬುದ್ಧಿ ಇಲ್ಲ, ನಿನಗೆ ಜ್ಞಾನ ಇಲ್ಲ, ನಮ್ಮನ್ನ ಯಾಕೆ ಹಿಡ್ಕೊಂಡ್ಯಾ, ನಮ್ಮಿಂದ ಯಾಕೆ ಅಡ್ಡಾಡ್ತಾ ಇತ್ತು ಅಂದ್ರೆ ಮಮಕಾರ ರೀ. ಹಿಂಗೆ ನನ್ನ ಮಕ್ಕಳು ನಾನು ಬೆಳೆಸ್ಕೊಂಡಿದ್ದೀನಿ, ನನ್ನ ಗಂಡನ ಹೆಂಗೆ ನೋಡ್ಕೊಂಡಿದ್ದೀನಿ, ನಮ್ಮ ಅತ್ತೆನ ಹೆಂಗೆ ನೋಡ್ಕೊಂಡಿದ್ದೀನಿ, ನಾನು ನಮ್ಮ ಇಡೀ ಮನೆಯನ್ನ ಹೆಂಗೆ ನೋಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಭಕ್ತಿ ಭಾರ್ಗದಲ್ಲಿ ದೇವ್ರ ಸೇವೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಅಷ್ಟು ನೋಡ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಮುಳುಗೋಗ್ಬಿಟ್ಟಿದ್ದೀನಿ ಮಮಕಾರ. ನನ್ನ ಮೈನಸ್ ನನ್ನ ಮಮಕಾರ ಒಂದೇ. ಬ್ರಹ್ಮರ್ಷಿ ಪಿತಾಮಹ ಎಷ್ಟು ಸರಿ ಹೇಳ್ತಾ ಇದಾರೆ, ಈಗ ನನ್ನ ಬರ ಬಂದ್ಮೇಲೆ ಮಮಕಾರ ಅನ್ನೋದು ಕೂಡ ಒಂದು ನಮಗ ಮೈನಸ್ ಪಾಯಿಂಟ್ ಅನ್ನೋದು ಗೊತ್ತಾಯ್ತು. ನನ್ನ ಮಕ್ಕಳು ಎಷ್ಟೋ ಸರಿ ನನ್ನನ್ನು ಬಿಟ್ಬಿಡಮ್ಮ, ನೀನು ಬಿಟ್ಟರೆ ನಾನು ಉದ್ಧಾರ ಆಗ್ತೀನಿ, ನಿನ್ನಿಂದ ನಾನು ಅಲ್ಲಿ ಆಗ್ತಾ ಇದ್ದೀನಿ, ನಿನ್ನಿಂದ ನಾನು ಲಾಸ್ ಆಗ್ತಾ ಇದ್ದೀನಿ, ನಿನ್ನಿಂದ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ರು. ನನ್ನ ತಾಯಿ ಮಗ, ನಾನೇಗ ನಿನ್ಗೆ ಅನ್ಯಾಯ ಮಾಡ್ತೀನಿ, ನನ್ನ ಮಾತು ಯಾಕೆ ಕೇಳಬೇಡ್ರಿ. ಇಲ್ಲ, ನಿನಗೆ ಫಸ್ಟ್ ಬೇಕಮ್ಮ, ನನಗೆ ಧ್ಯಾನ ಮಾಡಪ್ಪ ಮಾಡ್ರಿ ಅಂತ ನಾನು ಹೇಳ್ತಿದ್ರೆ, ನನಗೆಲ್ಲ ಬೇಕಾಗಿರೋದು ನೀನು ಮಾಡು, ಇನ್ನೂ ಹೆಚ್ಚು ಮಾಡು, ನಿನಗೆ ಬೇಕಂತಿದ್ರು. ನಿಜ, ನಾನು ಅಷ್ಟು ಧ್ಯಾನ ಮಾಡ್ತಾ ಇದ್ದೀನಿ, ನೀವು ಮಾಡವಲ್ರಲ್ಲ ಅಂದರೆ ಬರೀ ಅವ್ರ ಮೇಲೇ ನನ್ನ ಧ್ಯಾಸ ಎಲ್ಲ ಅಲ್ಲೇ ಐತೆ. ಎಲ್ಲಿ ಬರುತ್ತೆ ಜ್ಞಾನ? ಅದನ್ನು ಬಿಡು ಅಂತ. ಅದು ಈಗ ನಾನು ಹೇಳಕ್ಕೆ ಇಷ್ಟಪಡೋರು ಇದು. ಇನ್ನೂ ಯಾರಾದರೂ ಇನ್ನು ನನ್ನ ಮನೆ, ನನ್ನ ಮಗ, ಮಮಕಾರ ಅನ್ನೋದು ಅಷ್ಟು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಬಿಟ್ಟು ಧ್ಯಾನದಲ್ಲಿ ತೊಡಗ್ರಿ ಅಂತ ನೀವು ಅದನ್ನು ಹೇಳ್ತಾ ಇದ್ದೀರಾ. ನಾನು ಮಾಡಿರೋದು ಅಂದರೆ 10 ವರ್ಷ ಕಾಲಹರಣ ಮಾಡಿದ್ದೀನಿ. ಈಗ ಪ್ರತಿಯೊಂದು ಕ್ಷಣನೂ ವೇಸ್ಟ್ ಮಾಡ್ಕೋಬಾರ್ದು ಅಂತ ಲಾಸ್ಟ್ ಟೈಮ್ ಅಕ್ಕ ಹೇಳಿದ್ದು. ನಾವು ಬಂದಿರೋದೇ ಇದಕ್ಕೆ ಅನ್ನೋದು. ಈಗಾದ್ರೂ ಇನ್ನೂ ಟೈಮ್ ವೇಸ್ಟ್ ಯಾವುದಾದ್ರೂ ಇದ್ದರೆ ಈ ಥರ ಹೊರಗಡೆ ಸತ್ಸಂಗಕ್ಕೆ ಬನ್ನಿ. ಎಲ್ಲಿ ಧ್ಯಾನ ಇರುತ್ತೋ, ಎಲ್ಲಿ ಪಿರಮಿಡ್ ಇರುತ್ತೋ, ಎಲ್ಲಿ ಗ್ರೂಪ್ ಮೆಡಿಟೇಷನ್ ನಡೀತದೋ. ಯಾಕಂದರೆ ಒಂದಲ್ಲ ಒಂದು ಪಾಯಿಂಟ್ ನಮಗೆ ಸಿಗುತ್ತೆ. ಮನೆಯಲ್ಲಿದ್ದರೆ ಜ್ಞಾನ ಸಿಗಲ್ಲ. ಒಂದು ಸಜ್ಜನ ಸಾಂಗತ್ಯದಿಂದ, ಸತ್ಸಂಗದಿಂದ, ಪಿರಮಿಡಿಂದ, ಗ್ರೂಪ್ ಮೆಡಿಟೇಷನಿಂದ ಈ ಹೊರಗೆ ಬಂದ್ರೇ ನಮ್ಗೆ ಸಿಗೋದು. ಅವನ್ನೆಲ್ಲ ಬಿಟ್ಕೊಂತ ಬಂದ್ರೇ ನಮ್ಗೆ ಸಿಕ್ಕಿರೋದು. ಅದಕ್ಕೆ ನಂತರ ಯಾರೇ ಆಗಲಿ ಅಷ್ಟು ವರ್ಷ ಟೈಮ್ ವೇಸ್ಟ್ ಮಾಡೋದಾಗಲಿ, ನಮಗೆ ಅವ್ರ ಹಿರಿಯರಿಗೆ ಗೊತ್ತಿಲ್ಲ, ಅವ್ರು ಏನು ಹೇಳ್ಯಾರೋ ಅದನ್ನು ಅಷ್ಟೇ ಪಾಲಿಸಿದ್ದೀನಿ ನಾನು. ನನಗೆ ಎಷ್ಟು ಗೊತ್ತಿದ್ದೋ ನಮ್ಮ ಹಿರಿಯರಿಗೆ ಏನು ಹೇಳಿದಾರೋ ಅದನ್ನು ಮಾತ್ರ ಪಾಲಿಸಿದ್ದೀನಿ. ಅಷ್ಟು 10 ವರ್ಷ ಕಾಲಹರಣ ಮಾಡಿದ್ದೀನಲ್ಲ, ಹಾಗಾಗಿ ಇನ್ಮೇಲೆ ಪ್ರತಿಯೊಂದು ಕ್ಷಣನೂ ಮಿಸ್ ಮಾಡಬಾರ್ದು. ನಾನು ಪ್ರತಿಯೊಂದು ಏನು ಕೆಲಸ ಆಗಲಿ ನಾನು ವಿಶ್ವಕ್ಕೆ ನಾನು ಸಹಾಯ ಮಾಡಬೇಕು ಅಂತ ಅಕ್ಕನಿಂದ, ನಮ್ಮ ಲಲಿತಾ ಮೇಡಮ್ ಅವರಿಂದ ಗೊತ್ತಿರೋದ್ರಿಂದ ನಾನು ಈಗ ಅವರಿಂದ, ಅಕ್ಕ ನೀವು ಎಲ್ಲಿರ್ತೀರೋ ನಾನು ಅಲ್ಲಿ, ನೀವು ಏನು ಮಾಡ್ತೀರೋ ಮನೇಲಿ ಮಾಡಿದ್ದೀನಿ. ಇವಾಗ ನಾನು ಮನೇಲೂ ಮಾಡ್ತೀನಿ, ಹೊರಗಡೆ ಮಾಡ್ತೀನಿ. ನಿಜವಾಗಿ ಈ ವಿಶ್ವಕ್ಕೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ, ಇದು ನಾನು ಅಂದ್ಕೊಂಡು ಹೊರಗೆ ಬಂದ ಮೇಲೆ, ನಾನು ಇಲ್ಲಾಂದರೆ ಮನೇನೇ ನಡೆಯಲ್ಲ ಅನ್ಕೊತಿದ್ದೆ. ಯಾಕೆಂದರೆ ನನಗೆ 24 ಗಂಟೆ ನಾನು ಕೆಲಸ ಮಾಡಿದ್ರು ನನಗೆ ಕಡಿಮೆ ಇದೆ. ನಮ್ಮ ಮನೆಯಲ್ಲಿ ಜಾಬ್ ಇರಲಿಲ್ಲ ರೀ. ನನಗೆ 2 ಮಕ್ಕಳು ಅಂತ ಹೇಳಿದ್ದೀನಲ್ಲ,
ನಾನು ಸ್ವಯಂ ಪ್ರತಿಯೊಂದು 24 ಗಂಟೆ ನನ್ನ ಬಿಸ್ನೆಸ್ ಇರುತ್ತೆ. ನಾನು ಮನೇಲಿ ಬಟ್ಟೆ ವ್ಯಾಪಾರ ಮಾಡ್ತೀನಿ. ಬೆಳಗ್ಗೆ ಎಲ್ಲ ಮನೆಯದು ಆಗುತ್ತೆ, ಎಲ್ಲ ಆಗುತ್ತೆ. 24 ಅವರ್ಸ್ ಊಟ ಮಾಡೋಕ್ಕೂ ಟೈಮ್ ಇರಲ್ಲ ನಂಗೆ. ಮತ್ತೆ ಧ್ಯಾನ ಮಾಡೋ ಕೆಲಸ ಇರುತ್ತಾ? ಸೇವೆ. ರಾತ್ರಿ ಎಲ್ಲ ನಾನು ಹ್ಯಾಂಡ್ ವರ್ಕು ಅವೆಲ್ಲನೂ ನಾನು ಮಾಡಲೇಬೇಕು ಕಂಪಲ್ಸರಿ. ಡೇ ಎಲ್ಲ ಬಿಸ್ನೆಸ್ ಮಾಡ್ತೀನಿ, ರಾತ್ರಿ ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀನಿ. ಮತ್ತು ಅದರಲ್ಲೇನೋ ನಾನು ಧ್ಯಾನ ಮಾಡ್ತಾಯಿದ್ದೆ. ಫಸ್ಟು ನನಗೆ ಗೊತ್ತಿಲ್ಲ 10 ವರ್ಷ ತಾಸು 2 ತಾಸು ನನಗೆ ಯಾವಾಗ ನೋವಾಗುತ್ತೋ, ಯಾವಾಗ ನನಗೆ ಆರಾಮಿರಲ್ಲೋ ಅವಾಗ ಮಾತ್ರ ಮಾಡ್ತಿದ್ದೆ. ಅಂದರೆ ಸ್ವಂತ ಲಾಭಕ್ಕ ಸ್ವಯಂ ಗೊತ್ತಿಲ್ಲ. ನಾನು ನನಗೋಸ್ಕರ ಡಾಕ್ಟ್ರ್ ಹೇಳಿದಾರಲ್ಲ, ಒಳ್ಳೇದಂದಾರ ಸೈಂಟಿಫಿಕ್ ಆಗಿ ಗೊತ್ತಾಯ್ತು ಧ್ಯಾನ ಯಾಕೆ ಮಾಡಬೇಕು, ಒಳ್ಳೇದಂದಾರ ಮಾಡ್ತಾ ಇದ್ದೀನಲ್ಲ, ಇದು ಗೊತ್ತಾದ ಅದನ್ನು ಮಾಡ್ತಾ ಇದ್ದೀನಿ. ಒಂದು ಸರಿ ನಮ್ಮ ಅಕ್ಕ ಹೇಳಿದ್ದು, ನೀ ಇದು ಒಂದನ್ನು ಮಾಡೋದಲ್ಲ, ಈ ಕಷ್ಟ ಇದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ಈಗ ನಾವು ಈ ವಿಶ್ವಕ್ಕೆ, ಈ ಧ್ಯಾನಕ್ಕೆ ಒಂದು ಸರಿ ಹೊರಗಡೆ ಬಾ, ನೀನು ಥರ ಮಾಡು, ಹೇಳು, ನಿನ್ನ ಕೆಲಸ ಎಲ್ಲ ಆ ವಿಶ್ವನೇ ನಿನಗೆ ಮಾಡುತ್ತಾ ಅನ್ನೋದು ಹೇಳಿದರು. ಅದು ಗ್ರೇಟ್. ನಿಜವಾಗ್ಲೂ ಈಗ ನನಗೆ ಧ್ಯಾನ ಆಗ್ತಾ ಐತೆ, ಮಕ್ಕಳು ಬಂದು ಮೆಡಿಟೇಷನಿಗೆ ಬರ್ತಾರೆ, ಅದು ಆಗ್ತಾ ಐತೆ. ನನ್ನ ಅಕೌಂಟಲ್ಲಿ ನನಗೆ ಏನು ಬರಬೇಕು ಅದು ನನ್ನ ಜೀವನನೂ ನಡೀತಾ ಐತೆ. ಮತ್ತು ಸಂತೋಷದಿಂದ ಆರಾಮಾಗಿ ನೋ ವರ್ಕ್, ನೋ ಟೆನ್ಷನ್, ಆರಾಮಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ಎಲ್ಲರೂ ರೆಡಿ ಆಗಿಬಿಟ್ರು. ನನ್ನ ಮನೆಯವರು ರೆಡಿ ಆಗಿಬಿಟ್ರು, ನನ್ನ ಮಕ್ಕಳು ರೆಡಿ ಆಗಿಬಿಟ್ರು, ನನ್ನ ಏರಿಯಾ ರೆಡಿ ಆಗಿಬಿಡ್ತು. ನಾನು ಯಾರಿಗೆ ಕಾಲ್ ಮಾಡೋದೇ ಬೇಕಾಗಿಲ್ಲ, ಧ್ಯಾನಕ್ಕೆ ಅವರೇ ಬರ್ತಾ ಇದ್ದಾರೆ. ಯಾಕಂದ್ರೆ ನಾನು ಅಂದ್ಕೊಂಡಿನಲ್ಲ, ಹೇಳಬೇಕು ನನಗೆ ಗೊತ್ತಿರೋದು. ಇಲ್ಲಿಬ್ರು ಮಕ್ಕಳು ಚಿಕ್ಕ 6 ವರ್ಷ ಮಕ್ಕಳು, 92 ವರ್ಷ ಇವರು ಕಮಲಾಬಾಯಿ ಅಂತ ಸುಮಾರು ವರ್ಷ 20 ವರ್ಷದಿಂದ ಧ್ಯಾನಕ್ಕೆ ಬರ್ತಾರೆ. ನಮಗೆ 2 ತಾಸು 3 ತಾಸು ಅವ್ರ ಪಾಡಿಗೆ ಅವ್ರು ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮತ್ತು ನಮ್ಮ ಮನೇಲಿ ಪಿರಿಯಡ್ ಮೇಲೆಲ್ಲ 1-2 ರೂಮು, ಅದೇ ಗದ್ದಲ, ಅದೇ ಇದ್ರಾಗೆ. ಅಂದರೆ ನಾನು ಆ ಗಲಾಟೆಯಲ್ಲಿನೇ ಧ್ಯಾನ ಮಾಡೋದು ಕಲ್ತೇನೆ. ಅಂದರೆ ನಾನು ಪರ್ಚೇಸಿಂಗ್ ಬಸ್ಸಿಗೆ ಹೋಗ್ತಾ ಇರ್ತೀನಿ ರೀ. ಹೆಂಗೆ ನಾನು ಧ್ಯಾನಕ್ಕೆ ಮುಂಚೆ ಹೆಂಗೆ ಧ್ಯಾನ ನಾನು ಬೆಳೆಸ್ಕೊಂಡಿದ್ದೀವಿ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ನನ್ನ ಅಂದರೆ ಪ್ರತಿಯೊಬ್ಬರು ಟೈಮ್ ಇಲ್ಲ, ನಾವಿಲ್ಲ ಅಂದರೆ ನಡೆಯಲ್ಲ, ನಾವು ಅಡುಗೆ ಮಾಡಬೇಕು, ನನ್ನ ಮಕ್ಕಳು ಬರ್ತವೆ, ಈ ಸಣ್ಣ ನೆಪದಿಂದ ನಾವು ಟೈಮ್ ಸುಮಾರು ವೇಸ್ಟ್ ಮಾಡಿದ್ದೀವಿ. ಇನ್ನೂ ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ ನಾನು ಹೇಳೋಕ್ಕೆ. ನಾನು ಹೆಂಗೆ 24 ಗಂಟೆ ಮಾಡಿದ್ರು ನನಗೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೂ ನಾನು 6 ತಾಸು ಹೆಂಗೆ ಧ್ಯಾನ ಮಾಡ್ತಾ ಇದ್ದೆ ಅಂದರೆ, ಪ್ರತಿ ಮಂತಲ್ಲಿ 2 ಸಾರಿ ನಾನು ಪರ್ಚೇಸಿಂಗ್ ಹೋಗ್ಬೇಕು. ದಾವಣಗೆರೆ ಅಂದರೆ 6 ತಾಸು ರೀ ಗಂಗಾವತಿಗೆ, 8 ತಾಸು ಆಗುತ್ತೆ ಒಮ್ಮೆ ಲೇಟ್ ಆಗೋದು ಬಸ್ಸಲ್ಲಿ. ಅಂದರೆ ನನ್ನ ಮನೇಲಿ ಗದ್ದಲ, ನನ್ನ ಮನೇಲಿದೆ ಬಿಸ್ನೆಸ್ಸಲ್ಲಿ ಹಂಗೆ ಧ್ಯಾನಕ್ಕೆ ಕೂಡೋದು ಕಲ್ತಿರೆ ನಾನು. ಅಂದರೆ ನನ್ನ ಪ್ರತಿ ಶ್ವಾಸ, ನನ್ನ ಪ್ರತಿ ಜೀವ, ನನ್ನ ಉಸಿರಾಟ, ನನ್ನ ಕೆಲಸ ಪ್ರತಿಯೊಂದು ಧ್ಯಾನಮಯ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನಾನು ಯಾವಾಗಲೂ ಅದೇ ಸ್ಥಿತಿಯಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ಬೇರೆ ಇನ್ನೊಂದು 3 ನಾವು ಧ್ಯಾನದಲ್ಲಿ ಬಂದ ಮೇಲೆ ನೋ ಇಂಟರ್ಫೇರ್, ನೋ ಜಡ್ಜಿಮೆಂಟ್, ನೋ ಕಂಪ್ಲೇಂಟ್ಸ್ ಅಂದರೆ ಚಿಕ್ಕವಳಿದ್ದಾಗಿಂದ ಇಲ್ಲ, ಜಡ್ಜಿಮೆಂಟ್ ಕೂಡ ಇಲ್ಲ. ಇಂಟರ್ಫೇರ್ ಸ್ವಲ್ಪ ಇತ್ತು ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಸಂಸಾರಕ್ಕೋಸ್ಕರ. ಅದು ನಾನು ಕೆಟ್ಟದ್ದು ಅಂದ್ಕೊಂಡಿರಲಿಲ್ಲ, ನನ್ನ ಕೆಲಸ ಅಂದ್ಕೊಂಡಿದ್ದೀನಿ. ಆ ಇಂಟರ್ಫೇರಿಯನ್ಸ್ ಕೂಡ ಅದು ಕೂಡ ಮಮಕಾರದ, ಅದು ರಾಂಗ್ ಅನ್ನೋದು ನನಗೆ ಆಮೇಲೆ ಭಾಳ ವರ್ಷ ಆದಮೇಲೆ ಗೊತ್ತಾಯ್ತು. ಅದಕ್ಕೆ ಯಾರಾದರೂ ಸ್ವಲ್ಪ ಅದು ಅಟ್ಯಾಚ್ಮೆಂಟ್ ಇತ್ತಂದರೆ ನಾವು ಯಾವಾಗ ಬಿಡ್ತೀವೋ, ವಿಶ್ವಕ್ಕೆ ನಾವು ಒಪ್ಪಿಸ್ತೀವೋ, ನಮ್ಮ ಮಕ್ಕಳಲ್ಲ ಅವರು, ನನ್ನ ಗಂಡ ಅಲ್ಲ, ನನ್ನ ಮತ್ತೆ ಒಂದೇ ಅಲ್ಲ ಅವರು, ಇಡೀ ವಿಶ್ವಕ್ಕೆ ಅವರೆಲ್ಲ ಸಂಬಂಧಪಟ್ಟವ್ರು ಅಂತ ಗೊತ್ತಾದ ಮೇಲೆ, ಬಿಟ್ಟಿದ ಮೇಲೆ ನನಗಿನ್ನ ಸೂಪರ್ ಆಗವ್ರೆ ಅಲ್ಲ, ನನಗಿನ್ನ ಅವ್ರು ಆರಾಮಾಗಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು, ನನ್ನ ಸಹಕಾರ ನನಗೆ ಹೆಲ್ಪ್ ಆಗ್ತಾ ಇದ್ದಾರೆ, ಅವರು ನಡೆಸ್ತಾ ಇದ್ದಾರೆ, ನಾನು ಇಲ್ಲ ಅಂದರೆ ನಡೆಸ್ತಾ ಇದ್ದಾರೆ. ನಿಜವಲ್ಲ ಅಕ್ಕ ಹೇಳಿರೋದು ಎಂಥ ಒಳ್ಳೆ ಪಾಯಿಂಟ್ ಅಲ್ಲ. ಹಂಗೆ ಹೊರಗಡೆ ಬರ್ತಾ ಒಂದೊಂದು ಪಾಯಿಂಟ್ ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಆವಾಗ ನನಗೆ ಗೊತ್ತಾಯಿತು, ವಿಶ್ವಕ್ಕೆ ಒಪ್ಪಿಸ್ಬಿಡೋಣ ನಮ್ಮ ಕೆಲಸ. ಇನ್ಮೇಲೆ ಏನೇ ಇದ್ದರು ನಮ್ಮ ಕೆಲಸ ಎಲ್ಲಿ ಇದ್ದರೂ ಅಲ್ಲಿ ನಾವು ಧ್ಯಾನಕ್ಕೆ ಹೋಗ್ಬೇಕು. ಗ್ರೂಪ್ ಮೆಡಿಟೇಷನ್ ಫಸ್ಟ್ ಸೇವೆ ಮಾಡೋಣ, ಫಸ್ಟ್ ಚಾಯ್ಸ್ ಮಾಡ್ಕೊಳ್ಬೇಕಾಗಿರೋ ಸೇವೆ ಮಾರ್ಗ. ಧ್ಯಾನಕ್ಕೆ ಕೂತ್ರೇ ನಾವು ಆಧ್ಯಾತ್ಮಿಕವಾಗಿ ಬೆಳೆದಿದ್ದೀವಿ ಅಂತ ಅಸ್ಸಲು ಅನ್ಕೋಬಾರ್ದು. ಆ ಸೇವೆ ಮಾರ್ಗದಿಂದಲೇ ನಾನು ಇಷ್ಟು ಆತ್ಮಜ್ಞಾನವನ್ನು ನಾನು ಹೊಂದಿದ್ದೀನಿ. ನನ್ನ ಕರ್ಮನ ಕಳ್ಕೊಂಡು ಆತ್ಮಜ್ಞಾನನ ನಾನು ಹೊಂದಿದ್ದೀನಿ, ನಾನೇ ಸಾಕ್ಷಿ. ಸೇವೆ ಮಾರ್ಗ ಫಸ್ಟು, ಸೇವೆ ಮಾರ್ಗನೇ ಕೇಳಿಸ್ಕೊಳ್ಳೋದು. ಎಲ್ಲೇ ಹೋಗಲಿ ಪ್ರತಿಯೊಂದನ್ನು ಪ್ರಜ್ಞೆಯಿಂದ, ಸಂತೋಷದಿಂದ, ಇಷ್ಟದಿಂದ ನಾವು ಕೇಳಿಸ್ಕೋಬೇಕು.
ಪ್ರತಿಯೊಂದು ಕೆಲಸನೂ ಕೇಳಿಸ್ಕೋಬೇಕು, ಆಚರಣೆ ಮಾಡಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಆಚರಣೆ, ಇಲ್ಲಿ ಕೇಳಿರೋದು ಯಾವುದು, ನನ್ನ ಮಾತನ್ನು ಯಾವುದನ್ನು ಸಣ್ಣ ವಿಷಯಕ್ಕೂ ಮರಿಬೇಡ. ಪ್ರತಿಯೊಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು. ಹೇಗೆ ವೇಸ್ಟ್ ಮಾಡಬಾರ್ದು ಅನ್ನೋದಂದರೆ 24 ಅವರ್ಸಲ್ಲಿ ನಾನು ಹೇಳಿದ್ನಲ್ಲಿ, ಬಸ್ಸಲ್ಲಿ ಹೋಗ್ತಾನೂ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿದ್ದೆ ಬಂದಿಲ್ಲ ಅಂದರೆ ನಾನು 2 ಗಂಟೆ ತನಕ ಅಭ್ಯಾಸ ಆಗ್ಬಿಟ್ಟದೆ ನನಗೆ. ಬಿಸ್ನೆಸ್ ಮಾಡ್ತಾ ಮಾಡ್ತಾ ರೇಟ್ ಹಾಕ್ಕೋಬೇಕು, ನಾನು ಬಿಲ್ಲಿಂಗ್ ಮಾಡ್ಕೋಬೇಕು, ಬೆಳಗ್ಗೆ 8 ಗಂಟೆ ಅನ್ನೋದ್ರಾಗ ಬರ್ತಾರೆ, ಅಷ್ಟರೊಳಗೆ ಅಡುಗೆ ಆಗಬೇಕು, ಟಿಫನ್ ಆಗಬೇಕು, ಗಿರಾಕಿ ಬಂದ್ಬಿಡ್ತಾರೆ. ಮತ್ತು ನಾನ್ ಸ್ಟಾಪ್ ನನಗೆ ಊಟಕ್ಕೆ ಕೂಡ ಟೈಮ್ ಇರಲ್ಲ, ನಾನು ಹೆಂಗೆ ಟೈಮ್ ಸಿಗಲ್ಲ. ಹಾಗಾಗಿ ಬಸ್ಸಲ್ಲಿ ಮಾಡ್ತಾ ಇದ್ದೆ ನಾನು. ರಾತ್ರಿ ನನಗೆ ಯಾವಾಗ ಕರ್ಕೊಂಡು ಕೂಡಿಸ್ಬಿಡುತ್ತೆ, ಅದು ರೂಢಿ ಮಾಡ್ಕೊಂಡ್ಬಿಟ್ರೆ ಕೂತ್ಕೊಂಡ್ಬಿಡ್ತಿದ್ದೆ. ನಾನು ವರ್ಕ್ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ಉಸಿರಾಟನೂ ನಾನು ಅಂದರೆ ಕಾನ್ಸಂಟ್ರೇಷನ್, ಅದು ಕೂಡ ಒಂದು ಧ್ಯಾನ ಅಂತ ಹೇಳಕತ್ತೀನಿ, ಇಷ್ಟಪಡಕತ್ತೀನಿ ನಾನು. ಒಂದು ಸೇವೆ ಎಷ್ಟು ಧ್ಯಾನ, ಅದೂ ಒಂದು ಧ್ಯಾನನೇ. ಕಾನ್ಸಂಟ್ರೇಷನ್, ನಾವು ಯಾವುದೇ ಕೆಲಸ ಮಾಡಿದ್ವಿ, ಯಾವುದು ಕೆಟ್ಟದು ಇರಲ್ಲ ಅದ್ರಾಗ, ಒಳ್ಳೇದು ಅಂತೆಲ್ಲ, ಟೈಮ್ ವೇಸ್ಟು ಅಂತಲ್ಲ. ಈಗ ಪ್ರೆಸೆಂಟ್ ನಮ್ಗೆ ಏನು ಕೆಲಸ ಹೇಳೋದು, ಅದೇ ನಮ್ಮ ಕೃಷ್ಣ ಪರಮಾತ್ಮ ಹೇಳಿರೋದ್ರಿ. ಈಗ ಏನು ನಮಗೆ ಆ ಕರ್ಮ ಬಂದದೋ, ಕರ್ಮ ಮೀನ್ಸ್ ಕೆಲಸ, ಆ ಕೆಲಸ ಏನು ಬಂದದೋ ಅದೇ ನಮ್ಮ ಧ್ಯಾನ. ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ರಿ, ಕಾನ್ಸಂಟ್ರೇಷನ್, ಪ್ರಜ್ಞಾ, ಅದರ ಮೇಲೆ ಭಕ್ತಿ, ಪ್ರೀತಿ, ಕಾನ್ಸಂಟ್ರೇಷನ್, ಆ ಕೆಲಸದ ಮೇಲೆ ನಾನು ಅದು ಓಡಿಸ್ತಾ ಇರ್ತೀನಿ. ತೋರಣ ಮಾಡ್ತೀನಿ ನಾನು, ರೆಡಿ ಮಾಡಿ, ಹ್ಯಾಂಡ್ ವರ್ಕ್ ಇರುತ್ತೆ ಅದು 1 ನಿಮಿಷ ಕೂಡ ಟೈಮ್ ಇರಲ್ಲ. ಆರ್ಡರ್ ಇರ್ತಾವೆ ಬೆಳಗ್ಗೆ, ಡೈಲಲ್ಲಿ ಒಂದು ಡೇಗೆ ಒಂದು ಮಾತ್ರ ಆಗುತ್ತೆ. 24 ಅವರ್ಸ್ ಕಡಿಮೆ ಇದೆ ನನಗೆ. ಗಣೇಶ ಚತುರ್ಥಿ, ದೀಪಾವಳಿ ಸೀಸನ್ ರಾತ್ರೆಲ್ಲ ಮಾಡ್ತೀನಿ ವರ್ಕು. ಅದು ಕೋಡಿಸ್ತಾ ಅದರಲ್ಲಿನೇ ನಾನು ಫುಲ್ಲು ಡೀಪಾಗಿ ಹೋಗ್ಬಿಟ್ಟಿರ್ತೀನಿ. ಅಂದರೆ ಕಣ್ಣು ತೆಗೆದು ಕೂಡ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಮಯ ಇಲ್ಲ ಅಂತ ಅಂದ್ಕೊಳ್ತಾ ಇದೀವಿ, 24 ಅವರ್ಸ್ ಕಡಿಮೆ ಅಂದ್ಕೊಂಡಿದ್ದೀವಿ. ಅಂದರೆ ನನ್ನ ಪ್ರತಿಯೊಂದು ಕೆಲಸದಲ್ಲಿನೂ ನಾನು ನನ್ನ ಧ್ಯಾನ ಅಂತ ಉಳ್ಕೊಂಡಿದ್ದೀನಿ ನಾನು. ಅಂದರೆ ನನ್ನ ಕಾನ್ಸಂಟ್ರೇಷನ್, ನೋ ಥಾಟ್ಸ್, ಯಾವುದೇ ವಿಚಾರಗಳು ಬರೋದಿಲ್ಲ ಇಲ್ಲ ನನಗೆ. ಅದು ಮೇನ್, ಅದು ಪ್ರಾಕ್ಟೀಸ್. ತನ್ನ ಕೆಲಸ ತಾನು ನಡೆಸ್ತಾನೆ ಇರುತ್ತದೆ, ಆದರೆ ನನ್ನ ಆಲೋಚನೆ ಮಾತ್ರ ಒಂದೇ ಕಡೆ ಗಮನ, ಯಾವುದೇ ಥರ ಯೋಚನೆ ಇಲ್ಲ ನನಗೆ. ಅದೇ ಅಲ್ಲ ಧ್ಯಾನ ಅಂದರೆ. ಧ್ಯಾನ ಅಂದರೆ ಆಲೋಚನೆ ರಹಿತ ಸ್ಥಿತಿನೇ ನಮ್ಮ ಧ್ಯಾನ. ಯಾವುದರ ಮೇಲೆ ನಮಗೆ ದೃಷ್ಟಿ ಇರುತ್ತೆ ಅದು ಧ್ಯಾನ. ಯಾವುದ್ರ ಮೇಲೆ ಗೌರವ ಆಯಿತೋ, ಯಾವುದ್ರ ಮೇಲೆ ಪ್ರೀತಿ ಆಯಿತೋ, ಯಾವುದ್ರ ಮೇಲೆ ಭಕ್ತಿ ಆಯಿತೋ, ಅದೇ ನಮ್ಮ ಧ್ಯಾನ ಮಾರ್ಗ. ಆ ಕಾನ್ಸಂಟ್ರೇಷನ್, ಅದರಲ್ಲಿ ಟೋಟಲ್ ಇಡೀ ನಾನು ವರ್ಕ್ ಮಾಡ್ತಾ ಇರ್ತೇನೆ. ಅಲ್ಲಿನೂ ಧ್ಯಾನ ಮಾಡಿದೆ ನಾನು. ನೆಕ್ಸ್ಟ್ 8 ಗಂಟೆಗೆ ಆಡಿದೆ. ಅವಾಗ ಏನು ಮಾಡಬೇಕು, ಸಸ್ತಾಗಿ ನಮ್ಗೆ ಬರೋಕ್ಕಾಗಲ್ಲ ಹೊರಗಡೆ. 15 ಮಂದಿ ನನಗೆ ಮನೇಲಿ ಅಲ್ಲ ಕಲ್ಲಲ್ಲಿ ಆಗ್ಬಿಡ್ತು, ನನಗೆ ಬರಲಿಲ್ಲ ಅಂದರೆ. ಅಕ್ಕ ಎಲ್ಲ ಕಡೆ ಹೋಗ್ತಾ ಇದ್ದೆ, ನಾನು ಮನೆಯಲ್ಲಿನೇ ನಾನು ಅಡಿಗೆ ಸ್ಟಾರ್ಟ್. 7:30 ಸ್ಟಾರ್ಟ್. ಯೂಟ್ಯೂಬಲ್ಲಿ ನಮ್ಮ ಪತ್ರಿಜಿ ಮೆಸೇಜಸ್, ಅವ್ರ ಕ್ಲಾಸ್, ಇವ್ರ ಕ್ಲಾಸ್, ಅವನ್ನೇ ಕೇಳ್ತಾ 10 ವರ್ಷ 2 ನಕ್ಷತ್ರ ಮಿತ್ರರು ಇದೆಲ್ಲ ನ್ಯೂ ಎನರ್ಜಿ ಕ್ಲಾಸಸ್ ಎಲ್ಲ ಆಮೇಲೆ ಬಂದಿದ್ದಾರೆ. ನಾನು ಆಲ್ರೆಡಿ ಅವೆಲ್ಲ ಮನೆಯಲ್ಲೇ ನಾನು ಕೇಳಿಬಿಟ್ಟಿರಿ. ಧ್ಯಾನ ಅಂದರೆ ಏನು ಮಾಡಬೇಕು, ನಿಜವಾಗ್ಲೂ ಧ್ಯಾನ ಅಂದರೆ ಏನು, ನನಗೆ ಓಶೋ ಟಾಪಿಕ್ಸ್ ಕೇಳೋದ್ರಿಂದ ಪ್ರತಿಯೊಂದು ಕಾನ್ಸಂಟ್ರೇಷನ್ ಇಸ್ ಧ್ಯಾನ ಅನ್ನೋದು ಗೊತ್ತಾಯಿತು. ನನಗೆ ಕೆಲಸದಲ್ಲಿ ನಾನು ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲಲ್ಲ ಅನ್ನೋ ಭಾವನೆ ನನಗೆ ನೋವಿಲ್ಲ. ನನಗೆ ನನ್ನ ಕೆಲಸದಲ್ಲೇ ನಾನು ಧ್ಯಾನ ಉಟ್ಕೊಂಡಿದ್ದೀನಿ ಅಲ್ರಿ. ಹಾಗಾಗಿ ನನಗೆ ಯಾರು ರಿಗ್ರೆಟೇ ಇಲ್ಲ, ನೋ ರಿಗ್ರೆಟ್. ಫಸ್ಟ್ ಪ್ರತಿ ಪರ್ಸನ್ ರಿಗ್ರೆಟ್ ಇಲ್ಲ ಅಂದರೆ ಬೇಜಾರು ಇರಬಾರ್ದು, ದುಃಖ ಇರಬಾರ್ದು. ನಂಗೆ ಮಾಡೋಕ್ಕಾಗ್ತಿಲ್ಲಲ್ಲ, ನಾನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರ ಮೇಲೆ ಹಾಕೋದು, ಟೈಮ್ ಮೇಲೆ ಹಾಕೋದು, ವ್ಯಕ್ತಿ ಮೇಲೆ ಹಾಕೋದು, ಮಕ್ಕಳ ಮೇಲೆ ಹಾಕೋದು, ಅದು ಯಾವುದು ನಮ್ಮ ಕಾರಣನೇ ಹುಡುಕೊಂಡಿಲ್ಲ. ನನ್ನ 24 ಗಂಟೆನೂ ಇದೇ ಥರನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಯಲ್ಲಿ ಹೋದ ತಕ್ಷಣ ಕ್ಲಾಸಸ್ ಸ್ಟಾರ್ಟ್. ಕೇಳ್ತಾ ಎಷ್ಟು ಒಳ್ಳೇದಲ್ರಿ ಅಡುಗೆ. ಅದು ನಮ್ಮ ಕೈ ಪ್ರಸಾದ, ನೈವೇದ್ಯ ಅಂದರೆ ದೇವ್ರ ಗುಡಿಯಲ್ಲಿ ಇದು ಭಕ್ತಿ ಮಾಡೋದ್ರಿಂದ ನಾವು ಬಂದಿದ್ದೀವಿ. ಅವತ್ತಿನ ಪೂರ್ತಿ ಅವತ್ತು ಮಾತ್ರ ತಲೆಸ್ನಾನ ಮಾಡಿ ಅವತ್ತು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿ ನಾವು ದೇವ್ರಿಗೆ ನೈವೇದ್ಯ ಇಡಬೇಕಂದ್ರೆ ಎಷ್ಟು ಭಕ್ತಿ, ಪ್ರೀತಿ, ಗೌರವದಿಂದ ಶುದ್ಧವಾಗಿ ಅಡುಗೆ ಮಾಡೋಕ್ಕೆ ಹೋಗ್ತೀವಿ ನಾವು. ಅದು ನೈವೇದ್ಯಕ್ಕೆ ಆಗ್ತದೆ ಇಡ್ಲಿಕ್ಕೆ. ಅದೇ ಥರ ನಂದು ಪ್ರತಿ ಊಟನೂ, ಪ್ರತಿಯೊಂದು ತುತ್ತೂ ನನಗೆ ನೈವೇದ್ಯನೇ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ನನ್ನ ಮಕ್ಕಳ ತೆಗೆದು ಊಟ ಮಾಡ್ತಾರೆ, ನಮ್ಮ ಇಡೀ ಮನೆಯೇ. ನನಗೆ ಯಾರಿಗೂ ಧ್ಯಾನ ಮಾಡು ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನನ್ನ ಮನಸ್ಸು
ನನ್ನ ಭಾವನೆ, ನನ್ನ ಥಾಟ್ ಪವರ್ ಎಲ್ಲ ಅದರಲ್ಲಿ ಮಿಕ್ಸ್ ಆಗುತ್ತೆ. ನೀವು ಮಾಡಿದ್ದು ಅಲ್ಲೆಲ್ಲರಿಗೂ ಪ್ರತಿ ಹೋಗುತ್ತೆ, ಅಡಿಗೆ ಪ್ರತಿ ಕೆಲಸನೂ ಅದ್ರೊಳಗೆ ಹೋಗುತ್ತೆ ಅಂತ. ಆ ಮಾರ್ಗದಲ್ಲಿ ಆ ಆಲೋಚನೆ ಥಾಟ್ಲೆಸ್ ಬಂದು ನೀಟಾಗಿ ಕ್ಲಾಸಸ್ ಕೇಳ್ತಾ, ಒಳ್ಳೆ ಒಳ್ಳೆ ಕ್ಲಾಸಸ್, ಒಳ್ಳೆ ಒಳ್ಳೆ ಪಾಯಿಂಟ್ಸ್ ತಗೋತಾ, ಒಳ್ಳೆ ಒಳ್ಳೆ ತಿಳ್ಕೊತಾ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಆದರೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಾನು ಹೇಳಿದಲ್ಲಿ 24 hours ನಾನು ಒಂದು ಕ್ಷಣನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಈಗ 6 ತಾಸು ಅದಕ್ಕಿಂತ ಹೆಚ್ಚು ನಾನು ಹೇಳ್ತೀನಿ, 24 ಗಂಟೆನೂ ಧ್ಯಾನ ಮಾಡ್ತೇನೆ ಅನ್ಕೊಂತಿದ್ದೀನಿ ನಾನು. ಆ ತೃಪ್ತಿ, ಆ ಸ್ಯಾಟಿಸ್ಫೈಡ್ ಇದೆ ನನಗೆ, ಆ ಹೆಮ್ಮೆ ಇದೆ ನನಗೆ. ಜ್ಞಾನ ಗೊತ್ತಿದ್ದಿಲ್ಲ. ಆ ಜ್ಞಾನ ಅಂತ ಯಾವಾಗ ಗೊತ್ತಾಗತ್ತೆ ಹೇಳಿದ್ರಲ್ಲ, ಕಂಪಲ್ಸರಿ ಒಳಗಡೆನೆ, ಮನೆ ಒಳಗಡೆನೆ ಯಾರು ಕಾಲಹರಣ ಮಾಡೋದು ಬೇಡ, ಒಂದು ಗಮನ ಬೇಡ. ಎಲ್ಲಿ ಸತ್ಸಂಗ ಇರುತ್ತೋ, ಎಲ್ಲಿ ಧ್ಯಾನ ಇರುತ್ತೋ, ಎಲ್ಲಿ ಗ್ರೂಪ್ ಮೆಡಿಟೇಷನ್ ಇರುತ್ತೋ, ಎಲ್ಲಿ ಅಲ್ಲಿ ಏನು ಸಿಕ್ಕಿತ್ತು ಅದನ್ನು ಮಾಡಬೇಕು ನಾವು. ಧ್ಯಾನಕ್ಕಂದ್ರೆ ಎಲ್ಲ ಕೆಲಸ ಅಲ್ಲಿ ಎಷ್ಟು ಹೆಲ್ಪ್ ಇರುತ್ತೆ. ನಾನು ಧರ್ಮಸ್ಥಳ ಈ ಥರ ಭಾಳ ಸೇವೆ ಮಾಡ್ತಾ ಇದ್ದೇನೆ. ಸೇವೆಗೆ ಬರ್ರಿ ಅಂದ್ರೆ ಬೇಡ, ಅಲ್ಲಿ ಎಲ್ಲಿ ಮಿಸ್ ಆಗ್ಬಿಡ್ತೀವೋ ಅಂದರೆ ಅವ್ರ ಥಾಟೇ ನೋಡಿ ಹೆಂಗಿರ್ತಾನೆ ಪ್ರತಿಯೊಂದು ಥಾಟು. ನಾನು ಪ್ರತಿಯೊಬ್ಬರು ಯಾರು ಬರ್ತೀರ ಹೆಲ್ಪಿಗೆ ಬರ್ರಿ, ಒಬ್ಬಳೆ ಆಗ್ತೇನೆ, ಯಾರು ಬರ್ರಿ, ಪ್ರತಿಯೊಬ್ಬರು ಸೇವೆಗೆ ಬರ್ರಿ ಅಂದರೆ ಇಲ್ಲಿ ಬೆಳಿಗ್ಗೆ ಗ್ರೂಪ್ ಮೆಡಿಟೇಷನ್ ಹೋಗ್ಬಿಟ್ರೆ ಲಾಸ್ ಆಗ್ಬಿಟ್ರೆ ನಾವು ಅಂದ್ರೆ ಥಾಟೇ ಲಾಸ್, ಥಾಟೇ ರಾಂಗ್ ಅಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡ್ರೇನೆ ನಮ್ಗೆ ಎನರ್ಜಿ ಬರುತ್ತೆ. ಯಾಕಂದ್ರೆ ನಮಗೆ ಬರ್ಬೇಕ್ರಿ ಎನರ್ಜಿ ಅಲ್ಲ, ನಾವೊಬ್ಬರೇ ತರ್ತೀವಿ, ನಾವೊಬ್ಬರೇ ತಗೋಬೇಕಾ? ಯಾಕೆ ಅದರಲ್ಲಿ ಇಲ್ಲ. ಈ ಪಾಯಿಂಟ್ ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ರೀ. ಅಂದರೆ ಆ ಸಮಯದಲ್ಲಿ ಯಾರು ನಮ್ಮ ಹತ್ರ ಬಂದಿರೋರು ಅವರೇ ಕೃಷ್ಣ ಪರಮಾತ್ಮರಂತ, ಅವರೇ ನನ್ನ ದೈವ ಅಂತ ನಾನು ಭಾವಿಸ್ತೀನಿ. ನಾನು ಅವ್ರಿಗೆ ಸೇವೆ ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ನನ್ನ ಧ್ಯಾನ. ಯಾರ ಹತ್ರಕ್ಕೆ ನಮ್ಮ ಭಾರತಕ್ಕೆ ಈಗ ನಾನು ನಿಮ್ಮನ್ನು ಕರೆದಿರ್ತೀನಿ, ಇಲ್ಲ ಬರ್ತೀನಿ ಅಂತ ಹೇಳಿ ಧ್ಯಾನ ಕೂತ್ಕೊಂಡ್ಬಿಡ್ತಿದ್ರು ನಮ್ಮ ಜನ. ನಾವೇ ಫಸ್ಟ್ ಎಲ್ಲ ಅಜ್ಞಾನದಾಗಿದ್ದ ಕುತ್ಕೊಂಡ್ಬಿಡೋದು, ಧ್ಯಾನ ಮಾಡಿಬಿಟ್ರೆ ಆಯ್ತಪ್ಪ ಎಲ್ಲನೋ ಹೋಗ್ಬಿಡ್ಬೋದು ಇನ್ನ ಅನ್ಕೋತಿದ್ವಿ. ಅಲ್ಲಿ ಕೇಳಿರೋ ಮಾರ್ಗ ಅಂದರೆ ನಮ್ಮ ಹತ್ರವರೆಗೂ ಯಾವ ಕೆಲಸ ಬಂದದೋ ಅದೇ ನಮ್ಮ ಕೃಷ್ಣನ ಕೆಲಸ, ನಮಗೆ ಪತ್ರಿ ಜೋಪಿಸಿರೋ ಕೆಲಸ, ನಮ್ಮ ಕೃಷ್ಣ ಪರಮಾತ್ಮರು ಹೇಗೆ ಕೆಲಸ, ಅದರಲ್ಲೇ ನಾವು ಧ್ಯಾನ ಅಂತ ರೆಡಿಯಾಗಿ ಪ್ರತಿಯೊಂದರಲ್ಲಿ ಸೇವೆಗೆ ಮಾತ್ರ ಹಿಂದೆ ಆಗ್ತಾಯಿದೆ. ಅಲ್ಲೇ ಡ್ರೋನ್ ಹಾಕೊಂಡು ನೋಡ್ತಿರ್ತಂತ ಪತ್ರಿಜಿಯವರು, ಧ್ಯಾನ ಮಾಡೋರು ಯಾರು ಏನು ವರ್ಕ್ ಮಾಡ್ತಾ ಇದಾರ ಅಂತೇಳಿ. ಅವಾಗ ಹತ್ರ ಇರ್ತಿದ್ರು, ಇವಾಗ ಡ್ರೋನಲ್ಲಿ ನೋಡ್ತಾ ಇರ್ತಾರ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ. ಓಹೋ, ಅಲ್ಲಿ ಸೌಮ್ಯ ಬಂದು ಅಲ್ಲಿ ವಿಶ್ವಕ್ಕೆ ಅಲ್ಲಿ ಧ್ಯಾನಕ್ಕಲ್ಲಿ ಅಷ್ಟು ಕೆಲಸ ಆಗಲಿಕ್ಕೆ ಕೇಳಿದ್ರು ಕೂಡ ಅಲ್ಲಿ ಮತ್ತೆ ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ ರೀ. ಯಾಕೆ ನಮ್ಮ ಥಾಟೇ ರಾಂಗ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಆಲೋಚನದಲ್ಲಿ ನಮ್ಮ ಆಲೋಚನೆ ಎಲ್ಲ ಪ್ಯೂರಿಟಿ, ಕ್ವಾಲಿಟಿ ಚೇಂಜ್ ಮಾಡ್ಕೋಬೇಕಿಲ್ಲ ನಾವೀಗ. ಇದು ಎಲ್ಲಿ ಸಿಗಂಗಿಲ್ಲ, ಎಲ್ಲಿ ಹೇಳಕ್ಕೂ ಆಗಲ್ಲ, ಯಾರು ಕೊಡೋಕ್ಕೂ ಆಗಲ್ಲ. ನಮ್ಮಲ್ಲಿ ನನಗೆ ಗೊತ್ತಾಗುತ್ತೆ ಆ ಭಾವನೆ. ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಭಾವನೆನೇ ನಮ್ಮ ಧ್ಯಾನ ಅಂತ ನಾನು ಮತ್ತೆ ಮನೆಗೆ ಬಂದಲ್ಲಿ ಮಾಡ್ತೀವಿ, ಮತ್ತೆ ಸಿಗುತ್ತೆ, ಮತ್ತೆ ಮಾಡ್ತೀವಿ. ಹಾಗಾಗಿ ಯಾವುದೇ ಕೆಲಸ ಅಲ್ಲಿ ಸೇವೆ ಅಂತಲೇ ಈ ಪಿರಮಿಡ್, ಈ ಧ್ಯಾನಕ್ಕೆ ಬಂದ್ರೇ ಸೇವೆ ಅನ್ನೋ ರಾಂಗ್ ಥಾಟ್ ಕೂಡ ಇದೆಯಲ್ಲ. ಆ ಅಜ್ಞಾನ ಜ್ಞಾನ ಅಂದರೆ ನಮ್ಮ ಮನೆ ಹತ್ರ, ನಮ್ಮ ಮನೆ ಒಳಗಡೆ ಈಗ ಪ್ರೆಸೆಂಟ್ ನಾವು ಏನೇನು ಮಾಡ್ತಾ ಇದ್ದೀವೋ ಅದು ಯಾವುದು ನಮ್ಮ ಭಾರ ಅಂದ್ಕೊಳ್ಬಾರ್ದು, ಭಾರವಾಗಿ ತಗೋಬಾರ್ದು. ಈಗ ಓದೋ ಮಕ್ಕಳಿದ್ರೆ ಬೇರೆ ಹೇಳ್ತಿದ್ದೇನೆ ನಾನು. ಆ ಓದೋ ಮಕ್ಕಳಿಗೆ ಓದೇ ದೊಡ್ಡ ಅನ್ನೋದು ಅದು ಬೇರೆ, ಅವ್ರಿಗೆ ಬೇರೆ ಹೇಳ್ತಿದ್ದಾರೆ. ಈಗ ನಾವೆಲ್ಲರೂ ಆಲ್ಮೋಸ್ಟ್ ನಮ್ಮ ಮನೇಲಿ ವರ್ಕ್ ಮಾಡೋದು, ನಮ್ಮ ಮಕ್ಕಳೆಲ್ಲ ಕೆಲಸ, ನಮ್ಮ ಮೊಮ್ಮಕ್ಕಳ ಕೆಲಸ, ಪ್ರತಿಯೊಂದು ನಾವೇ ಅವೆಲ್ಲ ಇರೋದು. ಇಲ್ಲ ನಾವು ಧ್ಯಾನಕ್ಕೆ ಹೋಗಬೇಕು, ನಾವು ಮಾಡಬೇಕು, ಓಕೆ ಅವೆಲ್ಲ ಅಂದರೆ ನಮಗೆ ಪ್ರತಿಯೊಂದು ಕೆಲಸ ನಮ್ಮ ಹತ್ರ ಏನು ಬಂದದೋ ಅದೇ ನಮ್ಮ ನಿಜವಾದ ಧ್ಯಾನ, ನಮ್ಮ ಕರ್ಮ ಅದೇ ನೋಡಿ. ಯಾವುದೇ ಆಗಲಿ ಒಳ್ಳೆ ಕರ್ಮ ಯಾವುದು ಬಂದ್ರೂ ಯೋಚನೆ ಮಾಡ್ತಾರೆ, ಆ ಕೆಲಸ ಮಾಡಿ. ಮಕ್ಕಳ ಸೇವೆ, ಮೊಮ್ಮಕ್ಕಳ ಸೇವೆ, ಸಾಕ್ಷಾತ್ ಭಗವಂತನ ಸೇವೆ. ನಾವು ಧ್ಯಾನ ಮಾಡೋದೇ ಅವಶ್ಯಕತೆ ಇಲ್ಲ ಅಂತೀನಿ ನಾನಂತರ. ಮಕ್ಕಳ ಸೇವೆ ಮಾಡೋದ್ರಲ್ಲಿ, ಮೊಮ್ಮಕ್ಕಳನ್ನ ಎತ್ಕೊಳ್ಳೋದ್ರಲ್ಲಿ ಮನಸ್ಫೂರ್ತಿಯಾಗಿ ಎತ್ಕೊಂಡು ಇದು ಮಾಡ್ತೀವಲ್ಲ ಅದು ಧ್ಯಾನ. 5 ವರ್ಷವರೆಗೂ ಅವ್ರ ಸೇವೆ ಭಗವತ್ ಸೇವೆ ರೀ. ಸಾಕ್ಷಾತ್ ಹೇಳ್ತಾರಲ್ಲ, ಯಾವ ಭಗವಂತರು ಯಾವ ರೂಪದಲ್ಲಿ ಬಂದಿದೀವೋ, ಯಾರ್ಯಾರು ಹೆಂಗ್ ಬಂದಿದಾರೋ ಗೊತ್ತಿಲ್ಲ.
ಪ್ರತಿಯೊಬ್ಬರು ಕಳ್ಳ ಆಗಲಿ, ಭಿಕ್ಷಕ ಆಗಲಿ, ಪ್ರತಿಯೊಬ್ಬರಲ್ಲೇ ನಾವು ಭಗವಂತನ ನಾವು ನೋಡಬೇಕು ಅನ್ನೋದು ಧ್ಯಾನದ ನಂತರ ಜೀವನ. ಆ ಸತ್ಯನ ನಾವು ತಿಳ್ಕೊಬೇಕಿಲ್ಲ. ನಾವು ಪ್ರತಿಯೊಂದು ಕೆಲಸ ನಮ್ಮ ಧ್ಯಾನದ ಕೆಲಸ, ಪ್ರತಿಯೊಂದು ಆಚರಣೆ ನಾವು ಮಾಡ್ತಾ ಇರೋದು ಏನಂದ್ರೆ ನಮ್ಮ ಒಳಗಡೆ ಥಾಟ್ ಅದು ಸರಿಯಾಗಿರೋದು ಮಾಡ್ತಾ ಇರ್ಬೇಕು. ಸತ್ಕರ್ಮಗಳು ಇರಬೇಕು. ಪ್ರತಿಯೊಂದು ಕೆಲಸ ಸತ್ಕರ್ಮಗಳಾಗಬೇಕು. ನಾವು ಮಾಡ್ತಿರೋದು ಕೆಟ್ಟ ಕೆಲಸನೇ ಆಗಿರ್ಬೋದು, ಅದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅದು ಲಾಜಿಕ್ಕೇ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಲಾಜಿಕ್ಕೇ ಬೇಡ. ಅದು ಕೆಟ್ಟದ ಒಳ್ಳೇದ ನಮ್ಗೆ ಗೊತ್ತಿಲ್ಲ. ಕೆಳಗೆ ಬಂದಾರ ಹಾಕ್ಕೊಳ್ಬೇಕು. ಅದು ಮಾಡಿ ಅಪ್ಪಿ ತಪ್ಪಿಗೆ ಏನೋ ಒಂದು ನಮ್ಮಿಂದ ಕೆಟ್ಟದ್ದು ಹಾಕ್ಕೊಡುತ್ತಾರೆ, ನಮಗೆ ಗೊತ್ತಿಲ್ಲ. ಅದು ಆದ್ಮೇಲೆ ವಿಚಾರ ಮಾಡಬಾರ್ದು. ವಿಚಾರ ಮಾಡಿದೀವೋ ಮೇಲೋ ಅದೇ ಕೆಟ್ಟದ್ದು, ನಿಜವಾದ ಕೆಟ್ಟದ್ದು ಅದಾಗತ್ತಾ. ನಾವು ಯಾವಾಗ ವಿಚಾರ ಮಾಡಲ್ಲೋ ಅದು ನಮಗೆ ಸಂಬಂಧನೇ ಇಲ್ಲ. ವಿಶ್ವ ನಮಗೆ ಮಾಡಿಸಿರುತ್ತ ಕೆಲಸ. ಅದು ಅವ್ರ ಕರ್ಮ ಏನಿರುತ್ತೋ ಅದನ್ನೇನೋ ನಮ್ಮ ಕೈಯಲ್ಲಿ ಮಾಡಿಸ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ರೀಗ್ರೆಟ್ ಫೀಲ್ ಆಗಬಾರ್ದು. ಈಗ ಒಂದು ಎಕ್ಸಾಂಪಲ್ ರೀ, ಈಗ ನಮ್ಮ ತಾಯಿನೇ ನನಗೊಂದು ಎಕ್ಸಾಂಪಲ್. ಅಲ್ಲಿ ಹೋಗಿದ್ದೆ, ನನ್ನ ಹತ್ರ ಕೇಳಿದ್ರು, ಹುಡುಕಿದೆ ಬೇಗ 10 ರೂಪಾಯಿ ಬರಲಿಲ್ಲ, ಅದು ನೋಡಿದೆ 20 ರೂಪಾಯಿ ನೋಡಿದೆ ಬರಲಿಲ್ಲ, 100 ರೂಪಾಯಿ ನೋಡಿ ಬರಲಿಲ್ಲ, ಸಿಗಲಿಲ್ಲ, 500 ಇತ್ತು. ಕುಡಿತಾನೋ ಬಿಡ್ತಾನೋ ಅಂದಾನ ಕೇಳಿದೆ. ಆಮೇಲೆ ಕೊಟ್ಟು ಬಂದ್ಬಿಟ್ಟೆ, ನೋಡಮ್ಮ ಕೊಡ್ಬಾರ್ದಾಗಿತ್ತು, ನಮ್ಮ ತಪ್ಪು ಮಾಡಿದ್ದೀನ ಅಂತ ಮನೆಯಾಗಿ ಒಂದು 2 ದಿನ ತಾನೇ ವಿಚಾರ ಮಾಡ್ಯಾರ ನೋಡ್ರಿ. ಅದೇ ಕೊಟ್ಟು ಬಿಟ್ಟನೆ ಮುಗಿದೋಯ್ತು ಅಂದ್ಬಿಟ್ರೆ ನನಗೆ ಜ್ಞಾನ ಬಂದಿರೋದು ಸಹಜ. ಇದರಲ್ಲೇ ನಾನು 24 hours ಅವೇ ಕೇಳ್ತಾ ಅವೇ ಮಾತಾಡ್ತಾ ಆ ಒಳಗಡೆ ಪ್ಯೂರಿಟಿ ನಾವು ಬೆಳೆಸ್ಕೊಂಡಿದ್ದೀವಲ್ರ, ಆ ಜ್ಞಾನ ಬೆಳೆಸ್ಕೊಂಡಿದ್ವಲ್ಲ ಧ್ಯಾನದ ನಂತರ. ಜ್ಞಾನ ಬಂದ ಮೇಲೆ ಧ್ಯಾನಕ್ಕೆ ಮುಂದೆ ಎಲ್ಲ ರಿಗ್ರೆಟಿವ್ ಎಲ್ಲ ಬಿಟ್ಬಿಟ್ಟೆ. ಫಸ್ಟ್ ಎಲ್ಲ ಬಿಡವೆಲ್ಲ ಮೋಕಾರ ಬಿಟ್ಟೆ, ಅಜ್ಞಾನ ಬಿಟ್ಟೆ. ನಾನು ಮಾಡ್ತಿರೋದು ಯಾವುದು ಪ್ರಾಬ್ಲಮ್ ಇಲ್ಲ, ನಾನು ಮಾಡಿದ್ದೆಲ್ಲ ಒಳ್ಳೇದೇ. ಇದು ನನ್ನ ವಿಶ್ವ, ನನ್ನ ದೇವರು ನನ್ನ ಕೈಲೇ ಮಾಡಿಸಿರೋದು, ಇದೆಲ್ಲ ಒಳ್ಳೇದಾಗ್ಯದ ನೋಡು ಅಂತಂದ್ರೆ ನಿಜವಾಗ ಎಷ್ಟು ಒಳ್ಳೇದಾಗ್ಯದಲ್ರ. ಬೇರೆಯವರೆಲ್ಲ ಏನೇನೋ ಹೇಳಕ್ ಬರ್ತಾರಲ್ಲ, ಚಾಡ ಹೇಳಕ್ ಬರ್ತಾರೆ, ಹಂಗೆ ಯಾವುದು ಫಿಲ್ಲ. ನಾನು ಮಾಡಿರೋದು ನನಗೆ ಯೂನಿವರ್ಸಿಗೆ ಹೆಲ್ಪ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಅಕ್ಕಗೆ ಅಷ್ಟು ಮಾಡಿ ನಾನು ಅಂತ. ಅಕ್ಕ ಮೊನ್ನೆ ಹೇಳಿದ್ರಲ್ಲ, ನಮ್ಮ ತಂಗಿ ಸೇವೆ ಬಹಳ ಆದ್ರೆ ನಮ್ಗೆ ಅಂದರೆ ನಿಜವಾಗ್ಲೂ ಅದು ನನ್ನ ಅಕ್ಕನ ಸೇವೆ ಅಲ್ಲ, ಅದು ಆ ಇಡೀ ವಿಶ್ವಕ್ಕೆ ಸೇವೆ ಮಾಡಿದೆ. ನನಗೆ ಎಷ್ಟು ಸಂತೋಷವಾಗಿ ಫೀಲ್ ಆಗ್ತಾ ಇದ್ದೀನಿ ನಿಜವಾಗ್ಲೂ. ಅಂದರೆ ಜ್ಞಾನ ಬಂದಮೇಲೆ ಅದು ಅರ್ಥ ಆಗಿದ್ರು. ಅಲ್ಲಿವರೆಗೂ ಸ್ವಲ್ಪ ಎಲ್ಲೋ ಒಂದು ಇರುತ್ತಲ್ಲ ನನಗೆ ಕೂಡ, ಆಯ್ತಪ್ಪ ಎಷ್ಟು ಮಾಡಿ ನಾನು ಎಷ್ಟು ಇದಾಯ್ತು, ನನಗೆ ಬೇರೆ ಏನಾಗಿಲ್ಲ, ಧ್ಯಾನ ಸಿಕ್ಕಿಲ್ಲ, ಎಂಜಾಯ್ಮೆಂಟ್ ಇಲ್ಲ, ನನ್ನ ಲೈಫೆಲ್ಲ ಇದಾಯ್ತು ಅನ್ನೋ ಫೀಲ್ ಅದು ನಾನು ತೊಗೊಂಡೇ ಇಲ್ಲ ರೀ. ಹಂಗರಿ ಕೊಟ್ಟಾದ್ಮೇಲೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅದ್ರ ಬಗ್ಗೆ ಯಾವುದು ರಿಗ್ರೆಟ್ ಫೀಲ್ ಆಗ್ಬಾರ್ದು. ಹೌದಲ್ರಿ? ಹಾಗೆ ಆಲೋಚನೆನೇ ಬರಬಾರ್ದು. ನಾವು ಮಾಡಿದ್ದೀವ, ಓಕೆ ಆಯ್ತು, ಅಲ್ಲಿ ನಮ್ಮ ಟಚ್ ಆಯ್ತಾ, ಯಾರು ಬಿದ್ರಾ, ಓಕೆ ಎಸ್, ನೋ ಸಾರಿ, ನೋ ಥ್ಯಾಂಕ್ಸ್. ಏನು ಹೇಳಬೇಕು ಆಗಿರೋದು ಒಂದು ಥ್ಯಾಂಕ್ಸ್ ಅಂದರೆ ನಮಗೆ ಈ ಹಂಚಿರೋ ಜ್ಞಾನ, ಹಂಚಿರೋ ಪ್ರತಿಯೊಂದು ಮಾಸ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ವಿಶ್ವಕ್ಕೆ ಇಷ್ಟು ಎನರ್ಜಿಯಾಗಿ ಮತ್ತು ನಮಗೆ ಕೊಟ್ಟಿರೋ ಈ ಜನ್ಮ ಕೊಟ್ಟಿರೋ ತಂದೆ ತಾಯಿಗೆ ಕೃತಜ್ಞತೆ ಭಾವನೆ. ಪ್ರತಿದಿನ ನಾವು ರಾತ್ರಿ ಬೆಳಗ್ಗೆ ಧ್ಯಾನಕ್ಕೆ ಮುಂಚೆ ಕೃತಜ್ಞತೆ ಭಾವನೆ, ಕ್ಷಮಾ ಭಾವನೆದಿಂದ. ಕ್ಷಮಾ ಅಂದರೆ ಹೇಳಿದ್ವಲ್ಲ, ನಮಗೆ ಯಾರು ನೋಯಿಸಿದಾರೋ, ಯಾರು ನಮಗೆ ಹಿಂಸೆ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಇದು ಗೊತ್ತಾಗಿರೋದು ನಮ್ಮ ಮನೆಗೆ ಪ್ರತಿದಿನ ಬರೋ ನಮ್ಮ ಅಜ್ಜಿಯಿಂದನೇ. ನಮ್ಮ ಮನೆ ಹತ್ರ ಇದ್ವಿ, ಅವ್ರ ಮನೆಯವ್ರ ಮೇಲೆ ಅವರು ಬಿಟ್ಟೋಗಿದ್ದಾರೆ, ಚಿಕ್ಕವರಿದ್ದಾಗಲಿಂದ ಬಿಟ್ಟೋಗಿಬಿಟ್ಟಾರೆ, ಮಕ್ಕಳಿಗೆ ಕಟ್ಕೊಂಡು ಎಷ್ಟೋ ಜೀವನ ಮಾಡಿ. ಅವ್ರ ಮನೆ ಕಡೆ ಸ್ವಲ್ಪ ಅವರು ತೀರ್ಕೊಂಡ್ರಿ. ಅಲ್ಲಿ ಏನೋ ಮನಸ್ಸಲ್ಲಿಂದ ಅವ್ರು ಏನೂ ಮಾಡಿಲ್ಲ ರೀ. ಅದು ಬಂದು ನಾನು ಶೇರ್ ಮಾಡ್ಕೊಂಡ್ಮೇಲೆ ಆವಾಗ ನನಗೆ ಈ ಪಾಯಿಂಟ್ ಇದು ಗೊತ್ತಾಗಿರೋದು ಜ್ಞಾನ. ಅಲ್ಲಮ್ಮ, ನಿನ್ನ ಕರ್ಮನ್ನ, ನಿನ್ನ ಪ್ರತಿಯೊಂದನ್ನ ಈಗ ನಿನಗೆ ಈಸಿಯಾಗಿ ದಾರಿ ಮಾಡಿಕೊಟ್ಟಿರೋ ಪರಮ ಗುರು, ಫಸ್ಟ್ ಗುರು ಯಾರಿದ್ರೆ ನಿಮ್ಮ ಮನೆಯಾಗೆ ನೀ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ನೀನು ಏನೇ ಹೇಳ್ಸೋಣ ಆತನ ಮಾತ್ರ ನನಗೇನು ಹೇಳ್ಬೇಡ, ನಾನೇನು ಲವನಕ್ಕೆ ನಾನೇನು ಇದು ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅದೇ ತಪ್ಪು. ಅವರೇ ನಿನ್ನ ಫಸ್ಟ್ ಗುರು. ಈಗ ಪ್ರತಿ ದಿನ ಕ್ಷಮಾಪಣೆ ಹೇಳ್ಬೇಕು. ಇನ್ನೂ ಏನಾದರೂ ನಮ್ಮ ಕರ್ಮ ಏನಾದರೂ ಉಳಿದಿದ್ದು, ಎಷ್ಟು ಧ್ಯಾನ ಬಂದ್ರೂ ಅದು ಬಿಟ್ಟಿಲ್ಲಲ್ಲ. ಆ ನೋವು ಅದು ಧ್ಯಾನ ಮಾಡ್ತಾ ಇದ್ದಾರೆ, 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಆ ಧ್ಯಾನ ಬರಲಿಲ್ಲ ಅಲ್ಲ. ಆ ಕ್ಷಮಾಗುಣನೇ ನಮ್ಮ ಧ್ಯಾನ ಮಾರ್ಗಕ್ಕೆ, ಜ್ಞಾನಕ್ಕೆ ಇನ್ನೊಂದು ಮೆಟ್ಟಲು. ಸೇವೆ, ಕ್ಷಮಾಗುಣ, ಧ್ಯಾನಕ್ಕೆ ಮುಂಚೆ ಇದ್ದಿರೋದು ಒಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು. ನನಗೆ ಈ 3ರಿಂದ ನಾವು ಧ್ಯಾನಕ್ಕೆ. ಈಗ ಧ್ಯಾನದ ನಂತರ ಪ್ರತಿ ಕ್ಷಣನೂ
ನಾವು ಪ್ರತಿ ಕೆಲಸನೂ ಮನುಷ್ಯರಿಂದ ಇಷ್ಟವಾಗಿ ಮಾಡ್ತಾ ಹೋದರೆ ಲಾಜಿಕ್ಸ್ ಮಾತ್ರ ಏನು ಯೋಚನೆ ಮಾಡಬೇಡ ನೋಡ್ರಿ. ಇದು ಹಿಂಗಿದ್ರೇನು ಹಂಗಿದ್ರೇನು ಆ ತಲೆನೂ ಓಡಿಸ್ಲೇಬೇಡ್ರಿ. ಸ್ಥಿರ ಸಹಜವಾಗಿ ಉಸಿರಾಟಗಳು ಸಹಜವಾಗಿರ್ಬೇಕು. ಪ್ರತಿ ಉಸಿರು ಅಡುಗೆ ಮಾಡ್ತಿದ್ರು ಸಹಜವಾಗಿರ್ಬೇಕು, ವರ್ಕ್ ಮಾಡ್ತಿದ್ರು, ಜಗಳ ಆಡ್ತಿದ್ರು. ನಮ್ಮ ಮನೆಗೆ ಏನು ಗದ್ದಲ ಆಗಿಲ್ರಿ. ನಿಜವಲ್ಲ ಅವಾಗ ನಾನು ಹಂಗೆ ನೋಡ್ತಾ ಇದ್ದೆ. ನಮ್ಮ ಮನೆಗೆ ಹಂಗೆ ಭಾಳ ಜನ ಅಲ್ರಿ, ಒಬ್ರಿಗಿಂತ ಒಬ್ಬರು. ನಾನು ಮಾತ್ರ ಸಾಕ್ಷಿ ಪೂರ್ವಕವಾಗಿ ನಾನು ರಮಣ ಮಹರ್ಷಿ ಆ ಸ್ಟೋರಿ ಅವ್ರ ಕಥೆಗಳು ಅದಕ್ಕೆ ಕೇಳಿದರೆ ಸಾಕ್ಷಿ ಭಾವನೆ ನಾನು ಅಲ್ಲಿ ಕಲ್ತಿದ್ದೆ. ಅಲ್ಲಿ ಜ್ಞಾನ ಬಂತು ನನಗೆ. ಸಾಕ್ಷಿಭೂತವಾಗಿ ನೋಡ್ತಾ ಇದ್ದೆ. ಓಕೆ, ಒಂದು ಸರಿ ಅಲ್ಲಿ ಏನೋ ನಡೆದಿಲ್ಲಾರ್ದು ನಮ್ಮ ಮೇಲೂ ಬಂದಿದ್ರು ಕೂಡ ಯಾಕಂದ್ರೆ ನಾನಲ್ಲ, ನನಗೆ ಫೀಲ್ ಆಗ್ತೈತಿ. ನನಗೆ ಇದು ನಿಜವಾಗ್ಲೂ ರಮಣ ಮಹರ್ಷಿ ಸ್ಟೋರಿ ಕೇಳಿದ ಮೇಲೆ ಅವ್ರು ಯಾರೋ ಎಲ್ಲೋ ಇದ್ದಾಗ ಅವರು ಎಷ್ಟು ಬೈದ್ರು ಅಂತಾರೆ. ಎಷ್ಟು ಬೈದ್ರು, ಏನು ಮಾಡಿದ್ರು, ಇಲ್ಲ ಕೂತಿ ಅದು ನನಗಲ್ಲ, ನಾನು ಮಾಡೇ ಇಲ್ಲ ಅಂದಮೇಲೆ ನಾನು ಸಾಕ್ಷಿಯಾಗಿ ಗಮನಿಸಿದ್ದೆ. ಆ ಜ್ಞಾನ ಅವಾಗೇ ಐತೆ. ಅಂದರೆ ಈಗ ಹೌದಲ್ಲ ಅಂದರೆ ಇನ್ನೂ ಇಂಪ್ರೂವೈಡ್ ಮಾಡ್ಕೋಬೇಕು. ನಾನು ಇನ್ನೂ ಇಂಪ್ರೂವ್ ಯಾವುದೇ ನನ್ನಿಂದನೇ ನಡೀತೈತೆ, ನಾನು ಇಲ್ಲಾಂದ್ರೆ ನಡೆಯಂಗಿಲ್ಲ, ನಾನು ದುಡಿದ್ರೇ ನಡೀತೈತೆ. ಆ್ಯಕ್ಚುಲಿ ನಾನು ಹಂಗೆ ಇತ್ತು, ಫಿಕ್ಸ್ ಹಂಗೆ ಇತ್ತು, ಅದಕ್ಕೆ ಹಾಗೆ ನಡೆಯೋದ. ಈಗ ಇಲ್ಲ, ವಿಶ್ವಕ್ಕೆ ಕೊಟ್ಬಿಟ್ಟಿದ್ದೀನಿ ನಾನು ಶರಣಾಗಿ ನೀವು ನೋಡ್ಕೋಬೇಕಂದ್ರೆ ಹಂಗೆ ನಡೀತಾ ಇರ್ತಾರೆ. ನಿಜವಾಗ್ಲೂ ನಮ್ಮ ಅಕ್ಕಗೆ ಅವ್ರ ಧ್ಯಾನಕ್ಕೆ ಬಂದಮೇಲೆ ಫಸ್ಟ್ ನಮ್ಮ ಅತ್ತೆ ಇದ್ರು. ಅವರು ಬಂದ ತಕ್ಷಣ ನಮ್ಮ ಅತ್ತೆ ಅವ್ರಿಗೆ ಸಹಾಯ ಮಾಡ್ತಿದ್ರು. ಅವರು ಥಾಟಿಗೆ ಅವ್ರ ಇದಕ್ಕೆ ನಮ್ಮ ಭಾವವರು ನಮ್ಮ ಇಡೀ ಮನೆಯೇ ಅವ್ರ ಕೈಗೆ ಸರೆಂಡರ್ ಆಗಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ಹಿರಿಯರು ಅಂತ ಅಷ್ಟೇ ಇತ್ತು ನಮಗೆ. ಆಮೇಲೆ ನಮ್ಮ ಮನೆಯವರು, ನಮ್ಮ ಭಾವವರು, ಆಮೇಲೆ ನಾನು ಬಂದೆ ರೀ, ಇನ್ನೂ ಫ್ರೀ ಆದರು ಅವರು. ಯಾಕಂದ್ರೆ ಅವರು ಮಹಾಯೋಗಿ ಅಲ್ರಿ. ಅವ್ರ ಒಳಗಡೆ ಅವ್ರ ಕೆಲಸ ಏನು ಮಾಡೋಕ್ಕೆ ಬಂದಾರೆ ಆ ಕೆಲಸಕ್ಕೆ ಕಲ್ಲಲ್ಲ. ಪ್ರತಿ ಸಲ ನಮ್ಮ ಅವ್ರ ಮನೆಗೆ ಯಾರನ್ನ ಮಾಡ್ತಾರೆ ಬಿಡ, ಅಡುಗೆ ಯಾರನ್ನ ಮಾಡ್ತಾರೆ, ಬಾ ಫಸ್ಟ್ ಅದಕ್ಕೆ ಹೋಗೋಣ, ಬಾ ಆ ಕೆಲಸ ಮಾಡೋಣ ಬಾ ಅಂತೀವಿ. ಇದು ಎಲ್ಲ ಮಾಡಬೇಕಾಗಿರೋದಂತ ನಾನು ಅನ್ಕೋತಾ ಇದ್ದೆ. ಅವ್ರು ಅದಲ್ಲ, ಅವ್ರ ಥಾಟೇ ಅಲ್ಲ ಅದು, ನಂದು ಆ ಥಾಟು. ಅದಕ್ಕೆ ನಾನು ಅದ್ರಾಗೆ ಇದ್ದೀನಿ. ಇದು 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 ಅಂತ ಅಂದರೆ ನನ್ನ ಭಾವನೆ ನನಗೆ ಅಲ್ಲಿಟ್ಟಿರೋದು. ಅಂದರೆ ಆ ಕರ್ಮಕ್ಕೆ, ಆ ಹಿಂಸಕ್ಕೆ ಎಲ್ಲ ಕಾರಣ ನಾನೇ ಅಂತ ಗೊತ್ತಾಗ. ಇದೇ ಲಾಸ್ಟ್ ಟೈಮ್ ಅಕ್ಕ ಹೇಳಿರೋದು. ನಮ್ಮ ಕರ್ಮ ನಮ್ಗೆ ಈಗ ಪ್ರತಿಯೊಂದು ಏನು ನಡೆದದೋ ಅದಕ್ಕೆ ಕಾರಣ ನಾವೇ ಅಂತ ಪ್ರತಿ ಮಾಸ್ಟರ್ ಹೇಳ್ತಾ ಇದ್ದಾರೆ. ನನಗೆ ಈ ನಾರ್ಮಲ್ ಆಗಿ ಅನುಭವ ನಂದು. ನಮ್ಮ ಕರ್ಮಕ್ಕೆ ನಾವು ಯಾಕೆ ಕಾರಣ ಆಗ್ತಿದ್ದೀವಿ ಅನ್ನೋದು ಅದನ್ನು ನಾವು ಸರಿಯಾಗಿ ಜ್ಞಾನ ಮಾರ್ಗದಲ್ಲಿನೂ ಈ ಥರ ಕ್ಷಮೆಯಿಂದ ಆಕ್ಸೆಪ್ಟೆನ್ಸಿಂದ ಮುಂದಕ್ಕೆ ಬರೋ ಒಂದು ಮೆಟ್ಲು ಹತ್ಕೊಂಡು ಬಂದಿದ್ವಿ. ಇನ್ನು ಒಳ್ಳೆ ನೋಡೋಕ್ಕೆ ಹೋಗ್ಬೇಡ, ಏನಾಗ್ಯದ ಇನ್ನೂ ಬೇಕಾಗಿಲ್ಲ. ಈಗ ಏನು ಮಾಡಬೇಕು ನಾವು ಅನ್ನೋದು. ಅದಕ್ಕೆ ಪ್ರತಿ ಸತ್ಸಂಗದಲ್ಲಿ ಏನು ಕೇಳಿದ್ದೀವಿ, ನಾವು ಮನೆಗೆ ಬಂದು ಏನು ಮಾತಾಡ್ತೀವಿ. ಪ್ರತಿ ಕೆಲಸದಲ್ಲೂ ದೇವರನ್ನು ನೋಡೋಣ, ಪ್ರತಿ ವ್ಯಕ್ತಿಗಳಲ್ಲೂ ದೇವರನ್ನು ನೋಡೋಣ. ಪ್ರತಿ ಕಳ್ಳನಲ್ಲೂ, ಪ್ರತಿ ಕುಡುಕನಲ್ಲೂ, ಪ್ರತಿ ಮಕ್ಕಳಲ್ಲೂ, ಪ್ರತಿ ಒಂದು ಈ ಸಮಸ್ತ ಈ ಮಾಯಾ ಪ್ರಪಂಚವನ್ನು ನಾವು ಯಾವಾಗ ಭಕ್ತಿ ಮಾರ್ಗದಲ್ಲಿ ದೈವವನ್ನು ನೋಡಿದ್ದೀವಿ ಅಂದರೆ ಅದೇ ನಾವು ಇನ್ನು ಗೆದ್ದಂಗ. ಆ ದೈವನ ನೋಡ್ತಾ ನಮ್ಮ ಧ್ಯಾನ ಆಚರಣೆಯನ್ನು ಮಾಡ್ಕೋತಾ ಪ್ರತಿಯೊಂದು ಸತ್ಕರ್ಮಗಳು ಮಾಡ್ತಾ, ಅಂದರೆ ಪ್ರತಿಯೊಂದಿಗೆ ನಮ್ಮ ಕೆಲಸ ವಿಶ್ವಕ್ಕಾಗಿ, ಧ್ಯಾನ ಜಗತ್ತಿಗಾಗಿ, ಪಿರಮಿಡ್ ಜಗತ್ತಿಗಾಗಿ, ಶಾಕಾರ ಜಗತ್ತಿಗಾಗಿ, ಈ ಒಂದು ಸೇವಾ, ಇವು ಮೂರು ಮಾಡಕ್ಕೆ ನಿಂತೀವಿ ಅಂದರೆ ಫಸ್ಟ್ ಬರೋದು ಸೇವಾ, ಕ್ಷಮ, ಮುಂದಕ್ಕೆ ಹೋಗ್ತಾ ಇರೋದು. ಯಾವ ಕೆಲಸ ಬಂದರೆ ಆಕ್ಸೆಪ್ಟ್, ಅದನ್ನು ಪ್ರೀತಿಯಿಂದ, ಗೌರವದಿಂದ, ಭಕ್ತಿ ಮಾರ್ಗದಿಂದ. ಇನ್ಮೇಲೆ ನಾವು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳಾಗಲಿ ಪ್ರತಿಯೊಂದು ತುತ್ತು, ಪ್ರತಿಯೊಂದು ಅಡಿಗೆ, ಪ್ರತಿಯೊಂದು ದಿನ ನೈವೇದ್ಯ ಹಾಕಬೇಕು. ಯಾಕೆ ನೈವೇದ್ಯ ಅಂದರೆ ಎಷ್ಟೋ ಮಹಾನುಭಾವರು ಹೇಳಿದಾರಲ್ಲ, ನಮ್ಮ ದೇಹವೇ ದೇವಾಲಯ, ಆತ್ಮನೇ ಪರಮಾತ್ಮ. ಅಂದರೆ ನಮ್ಮ ಒಳಗಡೆ ಹೋಗೋ ಆಹಾರ ಪ್ರತಿದಿನ ನೈವೇದ್ಯ ಹಾಕಬೇಕು. ಒಳಗೊಂದು ದೇವರದನ ತುತ್ತು ನೈವೇದ್ಯ ಹಾಕಬೇಕು ಅನ್ನೋದಿದು ನನಗೆ ಗೊತ್ತಾಗಿರೋದು. ನನ್ನ ಮಗು ಯಾರಿಗೆ ಆಗಲಿ ಕೊಟ್ಟಿವಿ ನಮ್ಮ ಕೈಯಿಂದ ನೈವೇದ್ಯ. ನೋಡ್ರಿ, ಗುಡಿಯಿಂದ ಬಂದಿರೋದು ನೈವೇದ್ಯ ಥರ ಯಾಕೆ ಹಿಂಗೆ ಮತ್ತು ನಮ್ಮ ದೇವಾಲಯಕ್ಕೆ ಯಾವ್ದು ಬೇಕಾದ ಹಾಕದ. ನಾನು ಯಾವಾಗಲೂ ನಾನ್ ವೆಜ್ ಬಗ್ಗೆ ಅಕ್ಕ ನಾನು ಧ್ಯಾನ ಮಾಡ್ತಾ ಇದ್ರು, ನಾವು ನಾನ್ ವೆಜ್ ಊಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಯಾಕಂದ್ರೆ ಗೊತ್ತಿಲ್ಲ, ಜ್ಞಾನ ಇಲ್ಲ, ಹೊರಗೆ ಬಂದೇ ಇಲ್ಲ.
ಫಸ್ಟ್ ನಾನು ಮೈನಸ್ ಹೊರಗೆ ಬರಲಾರ್ದೇನೆ. ಅದಕ್ಕೆ ಯಾರು ಮನೆಗಿರೋದು ಬೇಡ. ಮನೆಗಿರೋ ಕ್ಷಣ ಸತ್ಸಂಗಗಳು ಕೇಳ್ತಾ ಇರೋದು, ಕ್ಲಾಸಸ್ ಕೇಳ್ತಾ ಇರೋದು, ಧ್ಯಾನ ಮಾಡೋದು ಮನೆಗಿರೋವರೆಗೂ. ಅಟ್ಲೀಸ್ಟ್ 1 ವೀಕ್ ನಿಜವಾಗಿ ಬರ್ತಾ ಇದ್ದೀವಿ ಅಂದರೆ ನಾವು ಯಾರೂ ಇಲ್ಲಿ ಬರ್ತಾ ಇದ್ದೀವಿ, ಧ್ಯಾನ ಮಾರ್ಗ ಅಂತ ಒಂದು ಧ್ಯಾನನ ವರ್ಡ್ ಕೇಳಿದ್ದೀವಿ ಅಂದ್ರೇ ನಾವು ಯಾರು ಸಾಮಾನ್ಯರಲ್ಲ ಅನ್ನೋ ಸತ್ಯ ಒಪ್ಕೊಂಬಿಡಿ. ರೆಡಿ ಆಗ್ಬಿಡಮ್ಮ, ಎಲ್ಲರೂ ರೆಡಿ. ಇದು ಸಹ ನಮಗೇ ಬಂದದ. ಯಾಕೆ ಅಂದರೆ ಇಷ್ಟು ನಿಜವಾಗ್ಲಲ್ರಿ ಎಷ್ಟು ತೊಳ್ಕೊಂಡು ಬಂದಿದ್ದೀವಲ್ಲ, ಅಷ್ಟು ತೊಳ್ಕೊಂಡು ಬಯಸ್ಕೊಂಡು ಹಿಂಸೆ ಮಾಡಿ ಇನ್ನು ಅದನ್ನು ಸ್ಟಾಪ್ ಮಾಡಿಬಿಟ್ಟು ವಿಶ್ವಕ್ಕೆ ಕೊಟ್ಬಿಟ್ಟು ಆ ಕೆಲಸನ ಈ ಕೆಲಸಕ್ಕೆ ನಾವು ಬರೋಣ. ಆವಾಗ ಆರಾಮವಾಗ ಆಗತ್ತೆ. ನಿಜವಾಗಿ ಎಷ್ಟು ನಿಜವಾಗ್ಲ ಆನಂದ ನಾನು ಪಡಿತಾ ಇದ್ದೀನಿ. ಅಂದರೆ ನನ್ನ ಕೆಲಸದಲ್ಲಿನೂ ಪಡಿತಾ ಇದ್ದೀನಿ, ನನ್ನ ಕಷ್ಟದಲ್ಲಿನೂ ಪಡಿತಾ ಇದ್ದೀನಿ, ನನ್ನ ದುಃಖದಲ್ಲಿ ಜ್ಞಾನ ಕಲಿತಾ ಇದ್ದೀನಿ. ನನಗೆ ಯಾರು ದುಃಖ ಕೊಡೋಕೆ ಬರ್ತಾರೋ ಅವರಿಂದ ಜ್ಞಾನ ಕಲಿತಾ ಇದ್ದೀನಿ. ನನ್ನ ಕೆಲಸದಲ್ಲಿ ಭಕ್ತಿ ಮಾರ್ಗನ ತೋರಿಸ್ತಾ ಇದ್ದೀನಿ. ನನ್ನ ಪ್ರತಿಯೊಂದು ಕಷ್ಟದಲ್ಲಿ ಧ್ಯಾನ ಮಾರ್ಗ ಕೊಡ್ತಾ ಇದ್ದೀನಿ. ಇಷ್ಟು ಈಸಿ ಐತಲ್ಲ, ಲಾಜಿಕ್ಸೇ ಬೇಡ. ಯಾವುದೋ ಏನೇನು ಯಾವ ಸ್ಟೋರಿ ಏನು ಬೇಡ. ಇನ್ನು ನಮಗೆ ಇದೆಲ್ಲ ಎಲ್ಲರಿಗೂ ವರ್ತಿಸುತ್ತೆ. ಯಾಕಂದರೆ ಎಲ್ರಿಗೂ ಓದೋಕ್ಕೆ ಬರಲ್ಲ, ಎಲ್ಲರಿಗೂ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಲ್ಲರಿಗೂ ಟೈಮ್ ಇಲ್ಲ. ಈ ಥರನೇ ನಾವೆಲ್ಲ ಇದ್ದೀವಲ್ಲ, ಈ ಪ್ರೆಸೆಂಟ್ ಪೊಸಿಷನ್ ನಮ್ದಿದೆ ಅಲ್ಲ. ಅದಕ್ಕೆ ಇದು ಉಪಯೋಗ ಆಗುತ್ತಾ ಅಂತ ನನ್ನ ಅನುಭವನ, ಅಷ್ಟು ಚಿಕ್ಕವಳಿದ್ದಾಗಲಿಂದ ನನಗೆ ಧ್ಯಾನ ಬಂದ್ರೂ ನನಗೆ ಧ್ಯಾನ ಇರಲಾರದ ಕಾರಣ ನಾನು ಹೊರಗಡೆ ಬರಲಾರ್ದು ಮಮಕಾರದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದೆ. ನಾನು ಆ ಮಮಕಾರನ ಬಿಟ್ಟು ಪ್ರತಿಯೊಂದು ಥಾಟನ್ನ ನನ್ನ ಎನರ್ಜಿಯಾಗಿ ನಾನು ಪ್ರತಿಯೊಂದು ಕೆಲಸನ ನನ್ನ ಎನರ್ಜಿಯಾಗಿ ನಾನು ಏರಿಸ್ಕೊಂಡೆ. ಈಗ ನಾನು ಪ್ರತಿಯೊಂದು ಕಷ್ಟ ಪಡಲೇಬಾರ್ದು ಅಂತ ಅನ್ಕೊಂಡ್ಬಿಟ್ಟಿನಿ. ಆ ಥಾಟೇ ಬೇಡ ನನಗೆ. ಅಕ್ಕ ಹೇಳಿದ ಪ್ರಕಾರ ಮಹಾಜ್ಞಾನ ನನಗೆ ಎಂಥ ಜ್ಞಾನ ಕೊಟ್ಟಿದ್ದಾರೆ ನೋಡ್ರಿ. ಕಷ್ಟಪಟ್ರೇ ನಮಗೆ ಅಂತಂದರೆ ಕಷ್ಟನೇ ಬೇಡ, ಆರಾಮಾಗಿರ್ಬೇಕು ಅನ್ಕೊಂಡ್ಬಿಟ್ಟಿಲ್ಲ. ನಮ್ಮ ಥಾಟ್ ಯಾವಾಗಲೂ ಹೈ, ವಿಶ್ವಕ್ಕೆ ಅದು ಎಂಥದಾದ್ರೂ ನಡೆಸ್ಕೊಡುತ್ತಾರೆ. ಅವರೇ ನಮ್ಮ ಅಕ್ಕವರೇನ ಮಾರ್ಗ. ಯಾಕಂದ್ರೆ ಅವ್ರು ಎಷ್ಟು ಕೈಯದವ ಗೊತ್ತಿಲ್ಲ ನನಗೆ. ಇವಾಗ ನೋಡ್ರಿ, ಬೆಳಗ್ಗೆ ಕ್ಲಾಸ್ ಹೇಳಿದ್ರು ಅವಾಗ ಈಗ 20 ಮಂದಿ ಬರ್ತಾ ಇದ್ದಾರೆ, ಅವ್ರು ಅಡುಗೆ ಮಾಡ್ತಾರೆ. ಅದಕ್ಕೆ ಅವರು ಆ ಸೇವೆ ಮಾರ್ಗದಲ್ಲಿ ಅದಾದ್ರೆ ಅದಕ್ಕೆ ನಾವು ಇಲ್ಲಿ ಬರೋಕ್ಕಾಗಲ್ಲ. 20 ಮೆಂಬರ್ಸ್ ಬರ್ತಾ ಇದ್ದಾರೆ ಯಾರು, ಅವ್ರಿಗೆಲ್ಲ ಸೇವೆ, ಪಿರಮಿಡು, ಅಡಿಗೆ ಒಬ್ಬರೇ ಏನು ಮಾಡೋದು ಅವರು ಫಟ ಮಾಡಿಬಿಡ್ತಾರೆ. ಯಾವ ಕೆಲಸ ಫೋನ್ ಮಾತಾಡ್ತಿರ್ತಾರೆ ಮತ್ತು ನನಗೂ ಆನ್ಸರ್ ಕೊಡ್ತಾರೆ ಪ್ರತಿಯೊಂದು. ಮತ್ತು ಅಂಥ ಮಗಳು ಆ ಥರ ಮಗಳನ್ನ ನೋಡ್ತಾ ಎಷ್ಟು ದುಃಖ ಇರ್ತದೆ ರೀ. ಅದನ್ನೆಲ್ಲ ವಿಶ್ವಕ್ಕೆ ಒಪ್ಪಿಸ್ಬಿಟ್ಟಾರೆ. ನಾನು ಮಾಡೋ ಮಾರ್ಗ ಅವ್ರು ಯಾವಾಗ 3 ತಿಂಗಳ ಪಾಪನ 6 ತಿಂಗಳ ಪಾಪ ನನ್ನ ಹತ್ರ ಬಿಟ್ಟು ಹೋಗ್ಬಿಡ್ತಿದ್ರು, ನಾನಾದರೂ ಹೋಗ್ತಿರ್ಲಿಲ್ಲಪ್ಪ ಅಂತಿದ್ದೆ ನಾನು ಅವಾಗ. ಆಮೇಲೆ ನನಗೆ ಒಂದು 10 ವರ್ಷದ ನಂತರ ಒಂದ್ಸಲ ನಮ್ಮ ಮಗಳು ಕೇಳಿದ್ರು, ಅಮ್ಮ ನಿಮಗೆ ದೊಡ್ಡಮ್ಮನಕ್ಕಿಂತ ನಿಮ್ಗೆ ಹೆಚ್ಚು ಗೊತ್ತದಲ್ಲಮ್ಮ, ನೀನು ದೊಡ್ಡಮ್ಮನಕ್ಕಿಂತ ಒಳ್ಳೆಯಲ್ಲಮ್ಮ, ನೀನು ದೊಡ್ಡಮ್ಮನಕ್ಕಿಂತ ಜ್ಞಾನ ಆಯ್ತಲ್ಲಮ್ಮ, ಆದರೂ ದೊಡ್ಡಮ್ಮ ಫಾಸ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಾವು ಇನ್ನೂ ಕಷ್ಟದಾಗಿ ಹಾಕಿದ್ದೀವಿ ಅಂತ ಒಂದು ಕ್ವಶನ್ ಕೇಳಿದ್ರು. ನಮಗೆ ಯಾಕೆ ಇನ್ನೂ ಅಂತ ನಾನು ಕೇಳಿದೆ. ನನಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ. ಅಂದರೆ ಈಗ ಒಂದು ಪೇಜಲ್ಲಿ ಒಂದು ಭಾಗ ನಾನು ಮನೆಯಲ್ಲಿ ಸೇವೆ ಮಾಡ್ತಾ, ಇನ್ನೊಂದು ಭಾಗ ಅಕ್ಕ ಮಾಡ್ತಿರೋ ಕೆಲಸ ವಿಶ್ವಕ್ಕೆ ಕೆಲಸ ಮಾಡ್ತಾ ಇರೋದು. ಅವಾಗ ನನಗೆ ಈ ವಿಶ್ವದ ಕೆಲಸ, ಈ ಯೂನಿವರ್ಸಿಗೆ ನಾವು ಕೆಲಸ ಮಾಡಿದರೆ ಎಷ್ಟು ಅತ್ಯಂತ ವೇಗವಾಗಿ ನಾವು ಫಾಸ್ಟ್ ಹೋಗ್ತೀವಿ ನಾವು ಅನ್ನೋದು ನನಗೆ ಆಮೇಲೆ ಗೊತ್ತಾ. ಆಕೆ ಕ್ವಶನ್ ಕೇಳಿರೋದಕ್ಕೆ ಗೊತ್ತಾಯಿತು, ಆಕೆ ನೊಂದ್ಕೊಂಡಿರೋದಕ್ಕೆ ಗೊತ್ತಾಯಿತು ನನಗೆ. ಅಂದರೆ ಅಮ್ಮ ನಾನು ಮಾಡಿರೋದು ಬರೀ ಒಂದು 15 ಜನಕ್ಕೆ ಮಾತ್ರ ಸೇವೆ ಅಮ್ಮ, ನನ್ನ ಜ್ಞಾನ ಇರೋದು ನನಗೆ ಮಾತ್ರ ಇತ್ತು. ಅಲ್ಲಿ ಮಾರ್ಕ್ಸ್ ಬಿದ್ದಿರೋದು ನನಗೆ ದೇವ್ರು ಹಾಕಿರೋದು ಒಂದೇ ಮಾರ್ಕ್ಸ್ಗೆ ಒಂದೇ ಮಾರ್ಕ್ಗೆ ಬಿದ್ದಿರೋದು. ಅವರು ಒಂದು ಕ್ವಶನ್ಗೆ ಒಂದು ಆನ್ಸರ್ ಮಾರ್ಕಿಗೆ 100 ಮಾರ್ಕ್ಸ್ ಬೀಳ್ತಾ ಇದ್ದಾರೆ. ಹಾಗಾಗಿ ಅವರು ದಿನ ಅಭಿವೃದ್ಧಿ, ಮನೆಯಲ್ಲಿ ಮನಃಶಾಂತಿಯಲ್ಲಿ, ಇಡೀ ಮನೆ ನಂದನವನ, ಪಿರಮಿಡು, ನಾವು ಯಾರು ಇಂಪಾಸಿಬಲೇ, ಯಾವ ಅಸೆಟ್ಟು, ಯಾವ ಜ್ಞಾನ ಯಾವುದು ಸುಲಭವಾಗಿ ಬರಲ್ಲ. ನಮ್ಮ ಥಾಟ್, ನಮ್ಮ ಭಾವನೆ ಅವೆಲ್ಲವೂ ನಮಗೆ ತಾನಾಗಿ ಏರಿಸ್ತದೆ. ಅಂದರೆ ಈಗ ನಮ್ಗೆ ಒಂದೇ ಮಾರ್ಕ್ಸ್ ಬಿದ್ದಿರೋದು, ಅವರು ಆ ಕೆಲಸ ಮಾಡಿರೋದ್ರಿಂದ 100 ಮಾರ್ಕ್ಸ್ ಅವ್ರಿಗೆ ಬೇಗ ಯಾಕಂದರೆ ವಿಶ್ವನೇ ಮಾಡಿಸ್ಬಿಡುತ್ತೆ. ಇಲ್ಲಿ ನಾನೇ ಮಾಡ್ಬೇಕು ಅನ್ಕೊಂಡಿನಲ್ಲ,
ನನ್ನ ಆಲೋಚನೆ ರಾಂಗ್ ಅಲ್ಲ. ಆದರೆ ಅವಾಗಿನವರೆಗೂ ರಾಂಗ್ ಅನ್ನೋದಂದರೆ ಆ ಜ್ಞಾನ. ಆವಾಗ ನಮ್ಮ ಹಿರಿಯರು ಏನು ಪ್ರತಿಯೊಂದು ನಮಗೆ ಏನು ಕಲಿಸ್ಕೊಟ್ಟಿರೋದು ಪ್ರತಿಯೊಂದು ಸತ್ಯನೇ, ಪ್ರತಿಯೊಂದು ಆಗಿನಕ್ಕೆ ಮಾತ್ರ ಅದು ಕರೆಕ್ಟ್. ಈಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧ್ಯಾನದ ನಂತರ ಅದನ್ನು ಫಾಲೋ ಮಾಡೋದು ಬೇಕಾಗಿಲ್ಲ. ನಾವು ಆಗೋಗಿರೋದು ಆಗೋಗೈತೆ, ಬಿಟ್ಬಿಡೋಣ, ಫುಲ್ ಸ್ಟಾಪ್ ಬಿಟ್ಬಿಡೋಲ್ಲ. ಧ್ಯಾನದ ನಂತರ ಹೇಗಿದ್ದೀವೋ ಅಂತ. ಈಗ ಧ್ಯಾನಕ್ಕೆ ನಾವು ಬಂದ ಮೇಲೆ ಮಹಾಭಾಗ್ಯ. ಈ ಭೂಮಿ, ಈ ಅವಕಾಶ ನಮಗೆ ನಾವು ತಗೊಂಡು ಬಂದಿದ್ದೀವಿ ಅಂದರೆ ನಮ್ಗೆ ಇದು ನಿಜವಾಗ್ಲೂ ಮಹಾಭಾಗ್ಯ. ಅದಕ್ಕೆ ಒಂದು ಕ್ಷಣನೂ ವೇಸ್ಟ್ ಮಾಡಿದೆ. ಈ ಸತ್ಸಂಗನ ಕೇಳ್ತಾ, ಧ್ಯಾನ ಮಾಡ್ತಾ, ಪ್ರತಿಯೊಂದು ಕೆಲಸದಲ್ಲಿ ನಾವು ದೈವವನ್ನು ನೋಡ್ತಾ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದುದಲ್ಲಿ ದೈವ ನೋಡ್ತಾ, ಪ್ರತಿಯೊಂದು ಕಳ್ಳನಲ್ಲಿ, ಪ್ರತಿಯೊಂದು ಕುಡುಕ ಬರ್ತಾರೆ ಕೇಳಿ ಊಟ ಕೊಡು ಬೈಕ್ ಕಳಿಸ್ತೀವಲ್ಲ, ಯಾರು ನಮ್ಮ ಹತ್ರ ಏನೇ ಸಹಾಯಕ್ಕೆ ಬಂದ್ರೂ ದೈವನ ನೋಡಿ ನಮ್ಮ ಭಾವನೆಗಳನ್ನ, ನಮ್ಮ ಥಾಟ್, ನಮ್ಮ ಆಲೋಚನೆಗಳನ್ನ ನಾವು ಸರಿಯಾಗಿ ಇಟ್ಕೋತಾ ಯಾವುದು ಒಳ್ಳೆಯದು ಕರ್ಮ, ಇದು ಸತ್ಕರ್ಮಗಳನ್ನ ಮಾಡ್ತಾ ಈ ಯೂನಿವರ್ಸಿಗೆ ಸೇವೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ 100 ಅಲ್ಲ 1000 ಮಾರ್ಕ್ ಬರ್ತಾ ಇರ್ತಾವಂತ ನನ್ನ ಅನ್ಕೊಳ್ತಿದ್ದೀನಿ. ಅದಕ್ಕೋಸ್ಕರ ನಾವು ಹೋರಾಡೋದೇ ಬೇಕಾಗಿಲ್ಲ, ಕಷ್ಟಪಡೋದೇ ಬೇಕಾಗಿಲ್ಲ. ನಾವು ಖುಷಿಯಾಗಿ ಆನಂದವಾಗಿ ಯಾವ ಕೆಲಸ ಆಗಿಲ್ಲ. ನಮ್ಮ ಕ್ಲಾಸಸ್ ನಾನು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೆ. ನಮ್ಮ ತೆಲುಗಲ್ಲಿ ನಿಜವಲ್ರಿ, ಅಲ್ಲಿ ಆ ಕಡೆ ನಿಜವಲ್ರಿ ಅಕ್ಕ ಅಂದಾಗ ತೆಲುಗುವಲ್ಲಿ ಮಹಾಬಲಿಗು ಅವ್ರ ಕ್ಲಾಸಸ್ ಇದಾವ್ರಿ. ಪಾಪ ಭಾಳ ಜನಕ್ಕೆ ಕನ್ನಡ ತೆಲುಗು ಅರ್ಥ ಆಗ್ಬೇಕಲ್ರಿ ಎಲ್ರಿಗೂ. ಆಗ್ತೈತ್ರಿ ಸುಮಾರು ಜನ ಅಲ್ಲಿ ಬಹಳಷ್ಟು ಜನಕ್ಕೆ ಇಲ್ಲ, ಇನ್ನೂ ಭಾಳ ಜನ ಇಲ್ಲ ಅರ್ಥ ಆಗಲಿ. ನಮ್ಮ ಕಡೆ ಅಂತ ಗಂಗಾವತಿಯಲ್ಲಿ ಇವರು ಆಲ್ಮೋಸ್ಟ್ ಆಲ್ ಕನ್ನಡ. ಯಾಕಂದ್ರೆ ಆ ಕನ್ನಡ ಅದನ್ನ ಈ ಭಾಷೆ ಹೆಚ್ಚಿದು ಅಂದ್ರೆ ನೀವು ಇಷ್ಟು ಸ್ಪಷ್ಟ ಮಾತಾಡ್ತಾರಲ್ಲ, ಅದು ಒಂದು ಗ್ರೇಟ್ ಅಲ್ಲ. ನೀವು ಇಷ್ಟು ಕ್ಲೀನಾಗಿ ಮಾತಾಡ್ತಾ ಇದ್ದೀರಾ. ನಮ್ಮ ಅಕ್ಕನೇ ಹೇಳಿದ್ರು ನಮ್ಗೆ, ನನ್ನ ಗುರು ಅದೇ ತೆಲುಗು ಮಾತಾಡ್ಬಾರ್ದು, ಕನ್ನಡನೇ ಮಾತಾಡ್ಬೇಕು. ಅದಕ್ಕೆ ಇಷ್ಟ ನೋಡು, ಇದು ಹೇಳ್ಬೇಕಂತ ಅವ್ರು ನಂಗೆ ಆ ಮಾರ್ಗ ಕಲ್ಸ್ಕೊಟ್ಟಿದ್ದಾರೆ. ನಾವು ಇಷ್ಟು ಕ್ಲೀನಾಗಿ ಮಾತಾಡ್ತೀವಿ. ಅದಕ್ಕಾಗಿ ಅವರು ಅದು ಬರುತ್ತೆ ನಿನ್ಗೆ ಹೆಂಗೋ ಇದನ್ನು ಕಲಿ ಫಸ್ಟ್ ಅಂತ ಹೇಳಿರ್ತೇವೆ. ಅದಕ್ಕೆ ರೂಲ್ ಹಾಕ್ಯಾರ ನಾವು. ಓದೋದು ಕಲ್ತಿದ ಇಲ್ಲ ಓದೋದು ಬುಕ್ಸ್ ಅಕ್ಕನ ಹತ್ರ ಶೇರ್ ಮಾಡಿ ಬುಕ್ಸ್ ಬರೀತೀವಿ. ಈಗ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಅಕ್ಕನ ಪ್ರತಿಯೊಂದು ಕೆಲಸದಲ್ಲೇ ನಾನು ಇದು ಹೇಳಿದ್ದಾರೆ. ಸೇವೆ 20 ವರ್ಷದಿಂದಲೇ ಮಾಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ನಾನು 19 ಇಯರ್ಸ್ ಬಂದಿರೋ ಮಾರ್ಗನೇ ನನ್ನ ಸೇವೆ ಮಾರ್ಗ. ಈಗ ನ್ಯೂ ಎನರ್ಜಿ ಕ್ಲಾಸಸ್ಸು ಇದೆಲ್ಲದರಲ್ಲಿ ನಾನು ಟ್ರಾನ್ಸ್ಲೇಷನ್ಸ್ ಅಕ್ಕಗೆ ಬುಕ್ಸ್ ಬರೆಯೋದ್ರೆ ಹೆಲ್ಪ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಮತ್ತು ನನಗೆ ತೆಲುಗು ಕನ್ನಡ ಇನ್ನೂ ನನಗೆ 100% ಅಲ್ಲ ನನಗೆ. ಅವ್ರಿಗೆ ಕೆಲವೊಂದು ವರ್ಡ್ಸು ಗೊತ್ತಾಗಲ್ಲ, ತೆಲುಗಲ್ಲಿ ಗೊತ್ತಾಗಲ್ಲ. ನಂಗೆ ತೆಲುಗುನ ಗೊತ್ತಾಗುತ್ತೆ, ಕನ್ನಡ